ಇವತ್ ನಾನ್ ನಿನ್ಗೆ ದೊಡ್ಡ ಅದ್ಭುತ ಮ್ಯಾಜಿಕ್ ಮಾಡಿ ತೋರಿಸ್ತೀನಿ. ಮಕ್ಕಳೇ, ರುದ್ರ ಎಲ್ಲಿದ್ದಾನೆ? ಗೊತ್ತಿಲ್ಲ ಅಜ್ಜಯ್ಯ, ನಾವು ಅವನನ್ನೇ ಕಾಯ್ತಾ ಇದ್ದೀವಿ. ಸರಿ, ಅವ ಬಂದ್ರೆ ನನ್ಗೆ ಭೇಟಿಯಾಗಲು ಹೇಳಿ. ನಾನ್ ಮೇಲೆ ನನ್ನ ಕೆಲಸ ಮಾಡ್ತಿದ್ದೀನಿ. ಜೋಕರ್, ಏನಾಯ್ತು? ಅವ ಸಂಕಟದಲ್ಲಿದ್ದಾನೆ. ಸಮಯ ಕಡಿಮೆ ಇದೆ, ನೀನು ಬರಲೇಬೇಕು. ಜೋಕರ್, ಜೋಕರ್, ಅಂತರ್ ಮಂತರ್ ಕಾಲಿ ಕಲಾಂತರ್ ಛೂ. ಮಾರ, ಇದೇನ್ ಮಾಡ್ದೆ? ನಿನ್ನ ಮ್ಯಾಜಿಕ್ ಇಡೀ ಜಗತ್ತನ್ನೇ ಮುಳುಗಿಸಿ ಬಿಡುತ್ತೆ ಅನ್ಸುತ್ತೆ. ಓ ನೋ, ಮಕ್ಕಳು. ಮೊದ್ಲೆಲ್ಲ ನಿನ್ನ ಮ್ಯಾಜಿಕ್ ನನ್ನನ್ನೇ ಟಾರ್ಗೆಟ್ ಮಾಡ್ತಿತ್ತು, ಇನ್ನಂತೂ ಇಡೀ ಜಗತ್ತನ್ನೇ ಮುಳುಗಿಸ್ಬಿಡುತ್ತೆ. ಅರೆ ಮಾಡಿದ್ದುಣ್ಣು ಮಹಾರಾಯ, ಭೂಕಂಪ ಬರ್ತಿದೆ. ಅಯ್ಯೋ ಅಯ್ಯೋ. ಅಜ್ಜಯ್ಯ, ಇದೇನಾಗ್ತಿದೆ? ನನ್ಗೂ ಗೊತ್ತಾಗ್ತಿಲ್ಲ ಮಕ್ಕಳೇ. ಯಾಕೆ ಬೀಳ್ತಿವೆ? ಮೇಲಕಾರಿ, ನೆಲದ ಕಾಂಟ್ಯಾಕ್ಟ್ ಬಿಟ್ಟು ಬಿಡಿ. ಯುವ್ರೇನಾ! ಓ ನೋ, ಯುವ್ರೇನಾ! ಈ ಯುರೀನಾ ಯಾರು? ನನ್ನ ಮಗಳಂತಿದ್ದಾಳೆ. ಭೂಮಿಯ ಕೆಳಗೆ ಲ್ಯಾಂಡ್ ಆಫ್ ನೋವೇರ್ ನಲ್ಲಿ ಇರ್ತಾಳೆ. ಅವಳು ಮತ್ತು ಅವಳ ಪತಿ ಯುವರಾಜ ಅರ್ತ್ ಪ್ರೊಟೆಕ್ಟರ್ಸ್. ಕೆಳಗಿಂದಲೇ ಅರ್ತ್ ಅನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಯುವ್ರೇನಾ, ನಾನ್ ಬರ್ತಿದ್ದೀನಿ. ಅಜ್ಜಯ್ಯ, ಇಂಥ ಸ್ಥಳಕ್ಕೆ ನಾನ್ ನಿಮ್ಮೊಬ್ಬನನ್ನೇ ಹೋಗ್ಲು ಬಿಡೋದಿಲ್ಲ. ನಾನ್ ಜೊತೆಗೆ ಬರ್ತೀನಿ. ಬೇಡ ರುದ್ರ. ಡೋಂಟ್ ವರಿ ಅಜ್ಜಯ್ಯ, ಒಬ್ರ ಬದಲು ಇಬ್ರು. ಸರಿ. ಎಲ್ಲೆಲ್ಲಿ ರುದ್ರನೋ ಅಲ್ಲಲ್ಲಿ ನಾವು. ನಾಲ್ಕಕ್ಕೆ ಒಂದು ಸೇರಿಸಿ 5. ಮಕ್ಕಳೇ, ಗ್ರೌಂಡ್ ಮೇಲಿಂದ ಹಾರಿ.
ಜಾಗೆ ಎಷ್ಟು ಸುಂದರವಾಗಿವೆ. ಹೇಗೇಗೋ ತಪ್ಪಿಸ್ಕೊಂಡೆವು. ನಾವು ಅಲ್ಲಿಗೆ ಹೋಗ್ಬೇಕು. ಅದೇ ಯುವರಾಜ ಮತ್ತು ಯುವರಿನರ ಪ್ಯಾಲೇಸ್. ಮಕ್ಕಳೇ, ಅಲಾಟ್ ಆಗಿರಿ. ಇಷ್ಟೊಂದು ಸುಂದರವಾದ ಸ್ಥಳದಲ್ಲಿ ಏನಿರಬಹುದು ಅಜ್ಜಯ್ಯ? ಹ್ಞೂ ಅಜ್ಜಯ್ಯ, ಮಾಡಿದ್ದುಣ್ಣು ಮಹಾರಾಯ. ಈ ಲಾವಾ ಲೇಕ್ ಗಿಂತ ಈ ಜಾಗ ತುಂಬಾ ಚೆನ್ನಾಗಿದೆ. ನಾನಂತೂ ತುಂಬಾ ಸೇಫ್ ಫೀಲ್ ಮಾಡ್ತಿದ್ದೀನಿ. ಮಾಡಿದ್ದುಣ್ಣು ಮಹಾರಾಯ, ಇಷ್ಟೊಂದು ಸುಂದರ ಡ್ರ್ಯಾಗನ್ ಫ್ಲೈ ಎಂದೂ ನೋಡಿಲ್ಲ. ನಾನು ಈ ವರ್ಲ್ಡ್ ನಿಂದ ಖಂಡಿತ ಏನಾದ್ರೂ ಕೊಂಡೋಗ್ತೀನಿ. ಇಲ್ಲಾಂದ್ರೆ ಚಿಂಗ್ಲಿ ನನ್ ಕತೆ ಕೇಳಿ ಯಾವತ್ತೂ ಕೂಡ ನಂಬಿಕೆ ನೀಡೋಲ್ಲ. ಇದು ಚೆನ್ನಾಗಿರುತ್ತೆ. ಇಲ್ಲ ಅಜ್ಜಯ್ಯ, 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 ಕಾಪಾಡಿ, ಕಾಪಾಡಿ. ಪ್ರಿನ್ಸೆಸ್ ಯುವರಿನಾ, ಇದೇನಾಯ್ತು ನಿನ್ಗೆ? ನಿನ್ನನ್ನ ಹೀಗೆ ಯಾರು ಮಾಡಿದ್ದು? ಯುವರಾಜ, ಯುವರಾಜ! ಅಜ್ಜಯ್ಯ, ಯಾರಾದ್ರೂ ಸಿಕ್ಕಿದ್ರಾ? ನನ್ಗನ್ಸುತ್ತೆ ಬಹಳ ಸಮಯದಿಂದ ಈ ಪ್ಯಾಲೇಸ್ ನಲ್ಲಿ ಯಾರೂ ವಾಸಿಸ್ತಿಲ್ಲ. ಇಲ್ಲಿ ಎಷ್ಟೊಂದು ನಿಶಬ್ದವಾಗಿದೆ. ಎಲ್ರು ಎಲ್ಲೋಗಿದ್ದಾರೆ? ಇಷ್ಟೊಂದು ಸುಂದರ ಅರಮನೆ ನಿರ್ಜನ ಯಾಕೆ ಪಾಳು ಬಿದ್ದಿದೆ? ನಾನ್ ಯಾವತ್ತೂ ಸಿಂಹಾಸನದಲ್ಲಿ ಕೂತಿಲ್ಲ, ಇವತ್ ಕೂತ್ನಾಡ್ತೀನಿ. ತಡೆಯೋ! ದಿಸ್ ಇಸ್ ಸ್ಟ್ರೇಂಜ್. ಸಿಂಹಾಸನ ತನ್ನಷ್ಟಕ್ಕೆ ಎಷ್ಟು ಬಿಸಿ ಹೇಗಾಯ್ತು? ರುದ್ರ, ನೀನು ಸ್ಟೆಪ್ ಮುಂದೆ ಇಟ್ಟಂತೆ ಹಾಲ್ನಲ್ಲಿ ಬೆಳಕು ಹೆಚ್ಚಾಯಿತು. ರುದ್ರ, ಅಲ್ಲಿ ನೋಡು. ನನ್ನ ಪೋರ್ಟ್ರೇಟ್. ಅಜ್ಜಯ್ಯ, ಪಾತಾಳ ಲೋಕದ ಪ್ಯಾಲೇಸ್ ನಲ್ಲಿ ನನ್ನ ಪೋರ್ಟ್ರೇಟ್ ಹೇಗ್ ಬಂತು? ರುದ್ರ, ಈ ರಹಸ್ಯದ ವಿಷಯವನ್ನ
ನೀನ್ ದೊಡ್ಡವನಾದ್ಮೇಲೆ ನಾನು ನಿನಗೆ ಹೇಳುವವನಿದ್ದೆ. ಅದನ್ನ ಇವತ್ತು ಹೇಳಬೇಕಾಗತ್ತೆ. ಯುವರಾಜ, ಅವನು ನನ್ನ ಮಗ ಮತ್ತು ಇವರಿನ ನನ್ನ ಸೊಸೆ. ಅವರು ನಿನ್ನ ಮಾಮ್ ಡ್ಯಾಡ್. ಇದು ಅಂದಿನ ಮಾತು. ಆಗ ನಿನ್ಗೆ 1 ವರ್ಷ ವಯಸ್ಸು. ಯುವರಾಜ, ಯುವರೀನಾ, ಯುವರಾಜ, ಯುವರೀನಾ, ಬೇಗ. ವಾಲ್ಕೆನೋ ಬ್ಲಾಸ್ಟ್ ಆಗ್ತಾ ಇದೆ ಮತ್ತು ಲ್ಯಾಂಡ್ ಆಫ್ ನೋವೇರ್ ನಿಂದ ಲೂಸಿಫರ್ ನ ಜನ ಹೊರ ಬರ್ತಿದ್ದಾರೆ. ಅವನು ಇಲ್ಲೇ ಬರ್ತಿರಬಹುದು. ಏನು, ಲೂಸಿಫರ್ ಬರ್ತಿದ್ದ? ಇಲ್ಲ ಅಪ್ಪಾಜಿ, ರುದ್ರನ ನೋಡ್ಕೊಳ್ಳಿ, ನಾವು ಅವನನ್ನು ತಡಿತೀವಿ. ಜಯಸಿಂಗ್ ಅವರೇ, ಲೂಸಿಫರ್ ತುಂಬಾ ಭಯಂಕರ. ಅವನ ಹತ್ರ ಬಹಳ ಜನರಿದ್ದಾರೆ. ನೀವು ಜೊತೆಗೆ ಹೋಗಿದ್ರೆ ಬಹಳ ಚೆನ್ನಾಗಿರೋದು. ಯುವರಾಜನಿಗೆ ನಿಮ್ಮ ಸಹಾಯ ಬೇಕಾದೀತು. ನೀನ್ ಸರಿಯಾಗಿ ಹೇಳ್ತಿದ್ದೆ. ರಂಗಿಲ್ಲ, ನೀನ್ ರುದ್ರನನ್ನ ನೋಡ್ಕೋ. ಗೇಟ್ ಮುಚ್ಚಿಬಿಡು, ಯಾರು ಒಳಗೆ ಬರ್ಕೊಡ್ದು. ಸರಿ, ಹೋಗೋಣ. ಯಾರ ಹೆಸರು ಕೇಳಿ ಭಯವು ನಡಗುತ್ತೋ ಅದು ನಾನೇ. ನನ್ನ ಹೆಸರು ಲೂಸಿಫರ್. ಲೂಸಿಫರ್ ಅಲ್ಲ, ನಿನ್ನ ಹೆಸರು ಚೀಟರ್ ಆಗ್ಬೇಕಿತ್ತು. ಅಜ್ಜಯ್ಯನನ್ನು ಮೋಸದಿಂದ ಕಳಿಸಿ ಸ್ವತಃ ಪ್ಯಾಲೇಸ್ಗೆ ನುಗ್ಗಿಬಿಟ್ಟೆ. ಖಂಡಿತ ಬಿಟ್ಟು ಬಿಡ್ತೀನಿ, ಆದ್ರೆ ಇಲ್ಲಲ್ಲ. ರುದ್ರ, ರುದ್ರ,
ಲೂಸಿಫರ್ ಹೆಸರು ನೀವು ಕೇಳಿರ್ಬೇಕು. ನಾನು ಅವನ ವೈಫ್. ಹೆಸರು ಲೂಸಿಯಾನಾ. ನೈಸ್ ಟು ಮೀಟ್ ಯು ಆಲ್. ಯುವರಾಜ, ಯುವರೇನಾ, ನಿಮ್ಮಿಬ್ಬರನ್ನು ಅರ್ತ್ ಪ್ರೊಟೆಕ್ಟರ್ನ ಕೆಲಸದಿಂದ ತೆಗೆಯಲಾಗುತ್ತದೆ. ಈಗ ಅರ್ತ್ ನ ಅಸಲಿ ಮಾಲಕಿ ನನ್ನ ಅಕ್ಕ ಲೂಸಿಯಾನಾ ಮತ್ತು ನನ್ನ ಭಾವ ಲೂಸಿಫರು. ಇಂಟೆಲಿಜೆನ್ಸ್, ನೀವು ಹಗ್ಲು ಕನಸು ಕಾಣೋದನ್ನ ನಿಲ್ಸಿ. ನಾವಿಬ್ರು ಅರ್ತ್ ಪ್ರೊಟೆಕ್ಟರು. ಇದನ್ನ ಏನೇ ಬಂದ್ರು ಪ್ರೊಟೆಕ್ಟ್ ಮಾಡ್ತೀವಿ. ಅರ್ತ್ ನ ಕಡೆಗೆ ಕೆಟ್ಟ ದೃಷ್ಟಿ ಹಾಕಿದ್ರು ಮತ್ತೇನನ್ನು ನೋಡದ ಸ್ಥಿತಿ ಮಾಡ್ತೀನಿ. ಎಲ್ ಬೇಕೋ ಅಲ್ಲಿ ಮಾಡ್ತೀನಿ ನನ್ನ ಅರಮನೆಯನ್ನ. ಐ ಆಮ್ ದ ಒನ್ ಅಂಡ್ ಓನ್ಲಿ ಒನ್ ಕ್ವೀನ್ ಲೂಸಿಯಾನಾ. ಇದೇನಾಗ್ತಿದೆ? ನನ್ನ ಶಕ್ತಿಗಳೆಲ್ಲ ಏನೋ ಹುಡುಗಿ ಹೋಗ್ತಿವೆ. ನನ್ನ ಪವರ್ಸ್ ಕೂಡ ಹುಡುಗಿ ಹೋಗ್ತಿದೆ. ನಿಮ್ಮಿಬ್ಬರಿಗೆ ಒಂದು ರಹಸ್ಯದ ವಿಷಯ ಗೊತ್ತಿಲ್ಲ. ನಾನು ಬೇರೆಯವರ ಮ್ಯಾಜಿಕಲ್ ಪವರ್ಸ್ ನನ್ನೊಳಗೆ ಎಳ್ಕೊಂಡು ಅವರನ್ನ ಪವರ್ಲೆಸ್ ಮಾಡ್ತೀನಿ. This is your end, Earth Protectors! ಯುವರಾಜ, ಯುವರೀನಾ, ಲೂಸಿಯಾನಾ, ಯುವರಾಜ ಯುವರೀನಾನಲ್ಲಿ ತಲುಪುವ ಮೊದಲು ನೀನ್ ನನ್ನನ್ನು ಎದುರಿಸಬೇಕು. ಜೈ ಸಿಂಗ್, ಒಂದು ವೇಳೆ ನನ್ನ ತಮ್ಮನಿಗೆ ಏನಾದ್ರೂ ಆದ್ರೆ ನಿಮ್ಮಲ್ಲಿಯ ಯಾರೂ ಉಳಿಯಲ್ಲ. ನೆನಪಿಡಿ, ಯಾರೂ ಉಳಿಯಲ್ಲ. ನೀವಿಬ್ರು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಪ್ಪಾಜಿ. ಜೈ ಸಿಂಗ್ ಚೌಹಾನ್, ಯಾರ ಹೆಸರು ಕೇಳಿ ಭಯವೂ ನಡಗುತ್ತೋ ಅದು ನಾನೇ. ನನ್ನ ಹೆಸರು ಲೂಸಿಫರ್. ರುದ್ರ! ಮಾಮ್, ನಾನ್ ಬಂದ್ಬಿಟ್ಟೆ ಮಾಮ್. ನಾನ್ ಇವಾಗ ಎಲ್ಲ ಸರಿ ಮಾಡ್ಬಿಡ್ತೀನಿ. ಐ ಪ್ರಾಮಿಸ್ ಯು. ಆದ್ರೆ ಮಾಮ್, ಸ್ಟ್ಯಾಚ್ಯೂ ಹೇಗಾದಳು? ಡೋಂಟ್ ವರಿ ರುದ್ರ, ಯುವರೀನಾ ತುಂಬಾ ಚೆನ್ನಾಗಿದ್ದಾಳೆ. ನಾವು ಅವಳನ್ನು ಕಾಪಾಡಬಹುದು. ಯುವರೀನಾಳಿಗೆ ಗೊತ್ತಿತ್ತು ನಾವು ಅವಳ ಹತ್ರ ಖಂಡಿತ ಬರ್ತೀವಿ. ಅದಕ್ಕಾಗಿ ನೋಡು, ಅವಳು ನಮ್ಗೆ ದಾರಿನೂ ತೋರಿಸಿದಾಳೆ. ಆ ಡೈರೆಕ್ಷನ್ ನಲ್ಲಿ ಹೋಗೋಣ. ಓಹೋ, ಹೀಗ ಕಿಂಗ್ ಲೂಸಿಫರ್, ಜೈ ಸಿಂಗ್ ಚೌಹಾನ್ ಮತ್ತು ರುದ್ರ ಬಂದಿದ್ದಾರೆ. ಜೈ ಸಿಂಗ್ ಚೌಹಾನ್ ಬಂದೇ ಬಿಟ್ನ. ಇದು ಸಂತೋಷದ ವಿಷಯ. ನಾನು ಎಷ್ಟೋ ವರ್ಷಗಳಿಂದ ಅವನಿಗಾಗಿ ಕಾಯ್ತಾ ಇದ್ದೆ. ನೋಡಿದೆ ಅಲ್ಲ ಯುವರಾಜ, ಜೈ ಸಿಂಗ್ ಮತ್ತು ರುದ್ರ ಕೊನೆಗೂ ಬಂದೇ ಬಿಟ್ರು. ಅವ್ರ ಜೊತೆ ಭೂಮಿ ಮೇಲೆ ಹೋರಾಡೋದು ಕಷ್ಟ. ಆದ್ರೆ ಇದು ನನ್ನ ಪ್ರದೇಶ, ನನ್ನ ಭೂಮಿ. ಅವರಿಗೆ ನನ್ನ ಷರತ್ತಿನ ಮೇಲೆ ಕಾದಾಡಬೇಕು.
ನಾನು ಬಿಡಿಸಿಟ್ಟ ಪಗಡೆಯಾಟದಲ್ಲೇ ಆಡಬೇಕು ಮತ್ತು ಸೋಲಲು ಬೇಕು. ಏನಂತೀಯ ಇಂಟೆಲಿಜೆನ್ಸ್? ಈ ಜೈಸಿಂಗ್ ಚೌಹಾಣ್ ಯಾರಪ್ಪ? ನಿನಗೆ ಏನೂ ನೆನಪಿಲ್ವಾ ಜೈಸಿಂಗ್ ಚೌಹಾಣ್ ಯಾರು ಅಂತ? ಅವನು ಕೊಟ್ಟ ಗಾಯದಿಂದಲೇ ಕೆಲವೊಮ್ಮೆ ನಿನಗೆ ಮರೆವು ಬರುತ್ತಲ್ಲ. ಆ ಸ್ಟ್ಯಾಚ್ಯೂ ಯುವರಾಜನ ಅಪ್ಪ. ಓ ಹಾಗ. ಆದ್ರೆ ಈ ಯುವರಾಜ ಯಾರು? ಯುವರಾಜ ಜಯಸಿಂಗ್ನ ಮಗ. ಓ ಹಾಗ. ಆದ್ರೆ ಅವರಿಬ್ರು ಯಾರು? ನೀನ್ ಲೂಸಿಯಾ ನನ್ನ ತಮ್ಮನಲ್ದಿದ್ರೆ ನಿನ್ನನ್ನು ಈಗಲೇ ಸ್ಟ್ಯಾಚ್ಯೂ ಮಾಡ್ಬಿಡ್ತಿದ್ದೆ ನಾನು. ನಾನನ್ನ ಸ್ಟ್ಯಾಚ್ಯೂ ಮಾಡ್ಬಿಡ್ತಿದ್ದೆ. ಲೂಸಿಯಾನ ನಮ್ಮ ಬಹುದೊಡ್ಡ ವೈರಿ ಜೈಸಿಂಗ್ ತನ್ನ ಮೊಮ್ಮಗ ರುದ್ರನ್ ಜೊತೆ ಸಿಟಿಗೆ ಬಂದ್ಬಿಟ್ಟಿದ್ದಾನೆ. ನಾನು ಅವರಿಬ್ಬರನ್ನ ಸ್ಟ್ಯಾಚ್ಯೂ ಮಾಡೋ ಬಗ್ಗೆ ಮಾತಾಡ್ತಾ ಇದ್ದೆ. ಸುಳ್ಳು ಹೇಳ್ಬೇಡ ಲೂಸಿಫರ್. ನನ್ಗೆ ಗೊತ್ತು ನೀನು ನನ್ನ ತಮ್ಮ ಇಂಟೆಲಿಜೆನ್ಸ್ ನನ್ನ ಗದರಿಸ್ತಿದ್ದೆ. ಆದ್ರೆ ನೀನ್ ಇದನ್ನ ಮರಿಬೇಡ. ಒಂದು ಕಾಲದಲ್ಲಿ ಅವ ತುಂಬಾ ಇಂಟೆಲಿಜೆಂಟ್ ಆಗಿದ್ದ, ಶೂರನಾಗಿದ್ದ. ಜಯಸಿಂಗ್ ನ ಒಂದು ಪ್ರಹಾರದಿಂದ ಹೀಗಾಯ್ತು. ಈಗ ನಾನು ಅವನಿಂದ ನನ್ನ ತಮ್ಮನ ಈ ಸ್ಥಿತಿಯ ಹಾಗೆ ತೀರಿಸ್ಕೋತೀನಿ. ನೀನೊಬ್ಳೆ ಅಲ್ಲ, ನಾವಿಬ್ರು ಹಾಗೆ ತೀರಿಸೋಣ. ಸಿಪಾಯಿಗಳೇ ನಡೀರಿ. ನಿಲ್ಲು. ನಾವು ಅವನನ್ನ ಇಷ್ಟು ಸುಲಭವಾಗಿ ಮುಗಿಸಬಾರ್ದು. ಎಲ್ ಕೇಳು, ಯಾವ ರೀತಿ ಬೆಕ್ಕು ಇಲಿಯೊಂದಿಗೆ ಆಟ ಆಡಿ ಅದರ ಬೇಟೆ ಮಾಡುತ್ತೋ ಅದೇ ರೀತಿ ನಾವು ಕೂಡ ಜೈಸಿಂಗ್ ಮತ್ತು ರುದ್ರನೊಂದಿಗೆ ಆಟ ಆಡಿ ಮುಗಿಸ್ಬಿಡೋಣ. ನೋಡಿ ಲೂಸಿಫರ್. ಮಕ್ಕಳ ಎಚ್ಚರಿಕೆ, ಲೂಸಿಫರ್ನ ಸೋಲ್ಜರ್ಸ್ ಈ ಕಡೆನೆ ಬರ್ತಿದ್ದಾರೆ. ಅಜ್ಜಯ್ಯ, ಕೆಳಗೆ ದಟ್ಟ ಕಾಡಿದೆ, ಅಲ್ಲೋಗಿ ಅಡಗೋಣ. ಒಂದ್ ವೇಳೆ ಇವ್ರು ನಮ್ ಹಿಂದೆ ಬಂದ್ರೆ ಒಬ್ಬರನ್ನ ಯಾರಾದ್ರೂ ಹಿಡಿದು ಲೂಸಿಫರ್ನ ಬಗ್ಗೆ ತಿಳಿದುಕೊಳ್ಳೋಣ. ನನ್ನ ಮತದಲ್ಲಿ ದಟ್ಟ ಕಾಡಿನೊಳಗೆ ನಮ್ಮ ಸೋಲ್ಜರ್ಸ್ ಹೋಗೋದು ಸರಿಯಲ್ಲ. ಅವರು ಅಡಗಿ ದಾಳಿ ಮಾಡಬಹುದು. ಸಂಬಾಟ, ನೀನೊಬ್ಬ ಸೇನಾಪತಿಯಾಗಿ ಪುಕ್ಕಲು ಹಾಗೆ ಮಾತನಾಡ್ತಿದ್ದೀಯಾ? ವರ್ಚುವಲ್ ಹೈಡ್ ಬಬಲ್ ಕ್ರಿಯೇಟೋ. ಅವರೆಲ್ಲ ಇಲ್ಲಿ ಎಲ್ಲೋ ಅಡಗಿರ್ಬೇಕು. ಬದುಕಿ ಹೋಗುವುದಾದ್ರೂ ಎಲ್ಲಿಗೆ? ಹೋಗಿ ಹುಡುಕಿ ಅವರನ್ನ. ಲೂಸಿಯಾನ, ನಾವು ಕಾಡಿನ ಮೂಲೆ ಮೂಲೆಯಲ್ಲಿ ಹುಡುಕಾಡಿದೆವು, ಆದ್ರೆ ಅವರು ಎಲ್ಲೂ ಸಿಗ್ಲಿಲ್ಲ. ಲೂಸಿಫರ್, ಲೂಸಿಫರ್, ಯಾರ ಹೆಸರು ಕೇಳಿ ಭಯ ಉನ್ನಡಗುತ್ತೋ ಕೊಡ್ತಾನೆ ಅವ ಆರ್ಡರ್. ಆಗ್ಲಿ ಒಂದು ಹೊಸ ಪ್ರಾಣಿ ತಯಾರ್. ಸಂಬಾಟ, ಇದು ಎಲಿಫೆಂಟ್ ಟಾರಸ್. ಇದು ನಮಗೆ ಸಹಾಯ ಮಾಡುತ್ತೆ. ನಿನ್ಗೆ ಗೊತ್ತೇ ಇದೆ, ಲೂಸಿಫರ್ ಯಾವುದೇ ಎರಡು ಪ್ರಾಣಿಗಳನ್ನ ಸೇರಿಸಿ ಒಂದು ಹೊಸ ಪ್ರಾಣಿ ತಯಾರಿಸ್ತಾನೆ. ಆದ್ರೂ ಭಯನ. ಗುಡ್ ಜಾಬ್ ಎಲಿಫೆಂಟಾರಸ್. ಹಾಗಾದ್ರೆ ಅವರೆಲ್ಲ ಇಲ್ಲಿದ್ದಾರೆ. ಅದ್ ಎಲ್ಲಿ ತಪ್ಪಿಸ್ಕೊಳ್ತಾರೆ?
ಎಸ್. ಹೆದರ್ಬೇಡಿ, ಮುಂದೆ ಹೋಗ್ತಾ ಇರಿ. ಮಮ್ಮಿ ಮಾಡಿದ್ದುಣ್ಣು ಮಹಾರಾಯ, ಇದೇನೆಲ್ಲ ಅವಸ್ಥೆ ರುದ್ರ? ನಾನಿಲ್ಲಿಂದ ಬದುಕಿ ಉಳಿದ್ರೆ ನಿನ್ನ ಖಂಡಿತ ಬಿಡಲ್ಲ. ಹಲೋ, ನಾನು ಸೇನಾಪತಿ ಜುಂಬಾಡ. ಹೇಗಿದೆಯಾ ಮಗು? ಮಗು ಚೆನ್ನಾಗಿಲ್ಲ. ಮಕ್ಕಳೇ ಹೆದರ್ಬೇಡಿ, ನಾನೇನಾದ್ರೂ ಮಾಡ್ತೀನಿ. ಪ್ರೊಟೆಕ್ಷನ್ ಕವರ್ ಕ್ರಿಯೇಟೋ. ಅಯ್ಯೋ, ಮಾಡಿದ್ದುಣ್ಣು ಮಹಾರಾಯ, ನಾವು ಸಿಕ್ಕಾಕೊಂಡ್ಬಿಟ್ವಿ ಅಲ್ಲ. Hello, Jai Singh Chauhan. Welcome to the land of nowhere. Illi, you are nobody, and I am everywhere. ಲೂಸಿಫರ್, ನಾನಿಲ್ಲಿ ಜಗಳವಾಡಲು ಬಂದಿಲ್ಲ. ನೀನ್ ನನ್ನ ಮಕ್ಕಳನ್ನು ಬಿಟ್ಬಿಡು. ಬಿಟ್ಟು ಬಿಡ್ಲ? ಎಷ್ಟೋ ವರ್ಷದ ಪ್ಲಾನಿಂಗ್ ಮತ್ತು ಎಷ್ಟೋ ಪ್ರಯತ್ನದ ಬಳಿಕ ಅವ್ರು ನನ್ನ ಹಿಡಿತಕ್ಕೆ ಸಿಕ್ಕಿದ್ದಾರೆ. ಅವ್ರನ್ನ ಬಿಟ್ಟು ಬಿಡ್ಲ? ಇಲ್ಲ, ಸಾಧ್ಯವಿಲ್ಲ. ಈಗ ಭೂಮಿ ಮೇಲೆ ನನ್ನ ಜೊತೆ ಕಾದಾಡಲು ಯಾರೂ ಇಲ್ಲ. ಈಗ ಇಡೀ ಭೂಮಿ ಮೇಲೆ ನನ್ನದೇ ರಾಜ್ಯ ಆಗುತ್ತೆ. ಅಜ್ಜಯ್ಯ, ಲೂಸಿಫರ್ ಕೂಡ ನನ್ನ ಜೊತೆ ಅದೇ ಮೋಸ ಮಾಡ್ದ. ನಿನ್ನ ಅಮ್ಮ ಪಪ್ಪನ ಜೊತೆ ಮಾಡ್ದಂತೆ. ನನ್ನ ದೇಹ ಗಟ್ಟಿ ಆಗ್ತಿದೆ. ಲೂಸಿಫರ್, ನಾವು ಕಾದಾಡು ಬಂದಿಲ್ಲ. ನನ್ನ ಮಮ್ಮಿ ಪಪ್ಪ ಮತ್ತು ಅಜ್ಜನನ್ನ ಬಿಟ್ಟು ಬಿಡು, ನಾವು ಹೊರಟು ಹೋಗ್ತೀವಿ. ಈಗ ನೀನು ಎಲ್ಲೂ ಹೋಗುವಂತಿಲ್ಲ ರುದ್ರ. ಆದ್ರೆ ನಿನ್ನ ಬುದ್ಧಿ ತುಂಬಾ ಶಾರ್ಪ್ ಇದೆ ಅಂತ ಕೇಳಿದ್ದೆ. ಅದಕ್ಕಾಗಿ ನಿನ್ನ ಜೊತೆ ಟೈಮ್ ಪಾಸ್ ಮಾಡೋದಕ್ಕೆ ಒಂದು ಗೇಮ್ ಮಾಡ್ತೀನಿ. ಲೂಸಿಯಾನ ಒಂದು ಪಜಲ್ ಹೇಳ್ತಾಳೆ. ಅದರೊಳಗೆ ನಿನ್ನ ಮಾಮ್ಳನ್ನ ಬಚಾಯಿಸೋ ಕ್ಲೂ ಅಡಗಿದೆ. ರುದ್ರ, ಗಮನವಿಟ್ಟು ಕೇಳು. ಕೇವಲ ಒಂದೇ ಬಾರಿ ಹೇಳ್ತೀನಿ. ಹರಿಯುವ ನೀರಿನಂತಿದೆ, ಆದ್ರೂ ನೀರಲ್ಲ. ಅಡಗಿದೆ ನನ್ನಲ್ಲಿ ರಹಸ್ಯ ಅನೇಕ. ಕಥೆಗೆಂದು ನನ್ನ ಹಿಂದೆ ಬಂದ್ರೆ ನಾಶವಾಗ್ತೀಯಾ? ಪ್ರಾಣ ತಗೋತೀನಿ ನಾನು, ಆದ್ರೆ ಜೀವನವಲ್ಲ. ಆಲ್ ದ ಬೆಸ್ಟ್ ರುದ್ರ. ಅಜ್ಜಯ್ಯ,
ರುದ್ರ, ನಿನ್ನ ಬಳಿ ಸಮಯ ಕಡಿಮೆ ಇದೆ. ಭೂಮಿ ಮೇಲೆ ವಾಲ್ಕೆನೋ ಸಿಡಿಯಲು ಕೂಡಲೇ ರೆಡಿ ಆಗಿವೆ. ಲೂಸಿಫರ್, ಲೂಸಿಫರ್, ಯಾರು ಹೆಸರು ಕೇಳಿ ಭಯವು ನಡುಗುತ್ತೋ ಆ ಲೂಸಿಫರ್ ಮಾಡ್ತಾನೆ ಆರ್ಡರ್. ಲ್ಯಾಂಡ್ ಆಫ್ ನೋವೇರ್, ಫೈರ್ ಪವರ್. ಭೂಮಿಯಿಂದ ಹೊರಗೆ ಬಾ, ಹರಡಿಸು ಲಾವಾ ಅಲ್ಲಿ ಇಲ್ಲಿ. ಈಗ ಪೃಥ್ವಿ ಮೇಲೆ ಅಲ್ಲಲ್ಲಿ ವಾಲ್ಕ್ಯಾನೋ ಹೊರಬರಲು ಶುರುವಾಯಿತು. ಇಡೀ ಪೃಥ್ವಿ ನಾಶವಾಗುವ ಮೊದಲು ನೀನು ಪಜಲ್ ಸಾಲ್ವ್ ಮಾಡಬೇಕು. ಏಕೆಂದ್ರೆ ನೀನು ಕೇವಲ ಮಾಮ್ ಡ್ಯಾಡ್ ಅನ್ನೇ ಕಾಪಾಡೋದಲ್ಲ, ಪೃಥ್ವಿಯನ್ನು ಕಾಪಾಡಬೇಕು. ಆಫ್ಟರ್ ಆಲ್ ಯು ಆರ್ ದ ಸನ್ ಆಫ್ ಅರ್ತ್ ಪ್ರೊಟೆಕ್ಟರ್. Ibaiska protection cube creator. ಅಜ್ಜಯ್ಯ, ಪರವಾಗಿಲ್ಲ ರುದ್ರ, ನಾವು ಅಜ್ಜಯ್ಯನನ್ನು ರಕ್ಷಿಸೋಣ. ರುದ್ರ, ನಮ್ಮಲ್ಲಿ ಹೆಚ್ಚು ಸಮಯ ಇಲ್ಲ. ನಮ್ಗೆ ಲೂಸಿಯಾನಳ ಒಗಟು ಕೂಡ ಬಿಡಿಸ್ಬೇಕಾಗಿದೆ. ಇಲ್ಲಾಂದ್ರೆ ಅಜ್ಜಯ್ಯ ಎಲ್ಲ ಎಲ್ರಿಗೂ ತೊಂದ್ರೆ. ಬನ್ನಿ ಮುಂದಕ್ಕೆ ಹೋಗೋಣ. ಓ ವಾವ್, ಮ್ಯಾಂಗೋ! ನನ್ಗಂತೂ ತುಂಬಾ ಹಸಿವಾಗ್ತಿದೆ. ನನ್ಗೂ ಅಯ್ಯೋ ಖಾರ, ನೀರು, ನೀರು. ಈ ಫ್ರೂಟ್ ತಿನ್ನಿ. ಥ್ಯಾಂಕ್ ಯು ರುದ್ರ. ಇವು ಎಂತ ಫ್ರೂಟ್ಸು? ಒಂದು ಬೆಂಕಿಯ ಉಂಡೆ, ಮತ್ತೊಂದು ಐಸ್ ನ ಉಂಡೆ. ಹರಿಯುವ ನೀರಿನಂತಿದ್ರು, ಅದು ನೀರಲ್ಲ. ಇದ್ರ ಅರ್ಥ ಏನಿರಬಹುದು? ಹರಿಯುವ ನೀರಿನಂತಿದ್ರು ಅದು ನೀರಲ್ಲ. ಎಸ್ ಎಸ್, ಸಿಕ್ತು. ಪಜಲ್ನ ಕ್ಲೂ ಸಿಕ್ತು. ಹರಿಯುವ ನೀರಿನಂತಿದ್ರು ಅದು ನೀರಲ್ಲ, ಅಂದ್ರೆ ಲಾವಾ ರಿವರ್. ಅಡಗಿವೆ ನನ್ನಲ್ಲಿ ರಹಸ್ಯ ಅನೇಕ, ಆದ್ರೆ ಕತೆ ಅಲ್ಲ. ಆ ಜಲಪಾತ ನೋಡಿದ್ರ? ಅದ್ರ ಹಿಂದೆನೆ ರಹಸ್ಯ ಅಡಗಿರ್ಬೇಕು. ಬನ್ನಿ ಹೊರಡೋಣ. ದಗದಗಿಸುವ ಲಾವಾ ರಸದಲ್ಲಿ ಹೋದ್ರೆ 1 ನಿಮಿಷದಲ್ಲಿ ನಾವು ಫ್ರೆಂಡ್ಸ್, ಯಾವ ರೀತಿ ಇಂಪಾಸಿಬಲ್ ನಲ್ಲಿ ಪಾಸಿಬಲ್ ಅಡಗಿದೆಯೋ ಹಾಗೆಯೇ ಆ ಜಲಪಾತದ ಹಿಂದೆ ನಮಗೆ ನಮ್ಮ ಗುರಿ ಸಿಗುತ್ತೆ. ಇಬಾಯಿಸ್ಕಾ ಪ್ರೊಟೆಕ್ಷನ್ ವಾಲ್ ಕ್ರಿಯೇಟೋ. ಜಲಪಾತದ ಹಿಂದೆ ಒಂದು ಕೇವ್ ಇದೆ. ನಾವು ಅದ್ರೊಳಗೆ ಹೋಗ್ಬೇಕು. ಓಹೋ, ಮಾಡಿದ್ದು ಮಹಾರಾಯ. ನಮ್ಮನ್ನೆಲ್ಲ ಲಾವಾದ ಕೆಟ್ಟ ದೃಷ್ಟಿಯಿಂದ ಕಾಪಾಡು ಕಾಪಾಡು ಕಾಪಾಡು. ಫಸ್ಟ್ ಟೈಮ್ ಫೀಲ್ ಆಗ್ತಿದೆ ರೋಸ್ಟೆಡ್ ಚಿಕನ್ಗೆ ಹೇಗನ್ಸುತ್ತೆ ಅಂತ. ರುದ್ರ, ಇದು ಮುರಿಯುತ್ತಿದೆ. ಈಗೇನ್ ಮಾಡೋದು?
ಗೆಳೆಯರೇ ವಿಶ್ವಾಸ ಇಡಿ. ಎಂತಹ ಯುನೀಕ್ ಜಾಗ ಇದು. ನೋಡಿ, ಎಲ್ಲಾ ಕಡೆ ಲಾಭವೇ ಲಾಭ. ರುದ್ರ, ಈ ಕ್ರಿಸ್ಟಲ್ ಬಾಲ್ ಏನದು? ಅದನ್ನ ಎತ್ ನೋಡು. ಇದೇನಾಗಿತ್ತು? ರುದ್ರ, ಎಚ್ಚರಿಕೆ. ಖಂಡಿತ ಕ್ರಿಸ್ಟಲ್ ಈ ಒಗ್ಗಟ್ಟಿನ ಉತ್ತರ ಇರಬೇಕು. ಇಬಾಯಿಸ್ಕಾ ಸಿಬಾಯಿಸ್ಕಾ ಪ್ರೊಟೆಕ್ಷನ್ ಕವರ್ ಕ್ರಿಯೇಟೋ. ಇಬಾಯಿಸ್ಕಾ ಸಿಬಾಯಿಸ್ಕಾ ಪ್ರೊಟೆಕ್ಷನ್ ಕವರ್ ಕ್ರಿಯೇಟೋ. ರುದ್ರ, ಇಲ್ಲಿ ನಮ್ಮ ಮ್ಯಾಜಿಕ್ ಕೆಲಸ ಮಾಡೋದಿಲ್ಲ ಅನ್ಸುತ್ತೆ. ನಾವು ಹೇಗಾದ್ರೂ ಮಾಡಿ ಆ ಕ್ರಿಸ್ಟಲ್ ಅನ್ನು ಪಡಿಲೇಬೇಕು. ಮಾಮ್ ಡ್ಯಾಡ್ ಅನ್ನು ಗುಣಪಡಿಸಲು ಇದೇ ಯೋಗ್ಯ ದಾರಿಯಾಗಿದೆ. Oh no, Rudra! ಮಾಡಿದ್ದುಣ್ಣು ಮಹಾರಾಯ, ಯಾವಾಗ ಮುಗೀತೋ ಈ ಸಮಸ್ಯೆಗಳ ಸರಪಳಿಯೋ? ಕ್ರಾಕೋಸಾರಸ್, ಅಲ್ಲೇ ನಿಲ್ಲು. ರುದ್ರ, ನನ್ ಪುಟ್ಟ. ಮಾಮ್, ಬೇಡ ರುದ್ರ, ಅಲ್ಲಿ ನಿಲ್ಲು. ನೀನ್ ನನ್ನನ್ನು ಮುಟ್ಟಿದ್ರೆ ಸುಟ್ಟು ಹೋಗ್ತೀಯಾ. ನಾನು ಬಯಸಿಯೋ ನಿನ್ನನ್ನು ಮುಟ್ಟುವಂತಿಲ್ಲ. ಮಾಡಿದ್ದುಣ್ಣು ಮಹಾರಾಯ, ಪ್ರಿನ್ಸೆಸ್ ಯುವರಿನಾ, ನೀವು ಚೆನ್ನಾಗಿದ್ದೀರಲ್ವಾ? ರಂಗೀಲಾ, ನಿನ್ನನ್ನು ಕಂಡು ಖುಷಿ ಆಯ್ತು. ನನ್ನ ಗೈರು ಹಾಜರಿಯಲ್ಲಿ ನೀವೆಲ್ಲರೂ ರುದ್ರನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ. ನನ್ಗೆ ಹೆಮ್ಮೆ ಇದೆ. ಮಾಮ್, ಅವ್ರೀಗ ಅಜ್ಜನನ್ನು ಹಿಡಿದುಕೊಂಡೋಗಿದ್ದಾರೆ. ನಿನ್ನ ಅಜ್ಜಯ್ಯ ಮತ್ತು ಯುವರಾಜನನ್ನು ಬಹುಶಃ ಲೂಸಿಫರ್ ಪ್ಯಾಲೇಸ್ ನಲ್ಲಿ ಬಂದಿ ಮಾಡಿರ್ಬೇಕು. ರಾತ್ರಿ ಆಗ್ತಿದೆ, ನಾವು ಬೇಗನೆ ಇಲ್ಲಿಂದ ಹೊರಡ್ಬೇಕು. Come on, Crocosaurus! ಈ ಕಾಡು ಲೂಸಿಫರ್ನ ಕ್ರೀಚರ್ಸ್ ನಿಂದ ತುಂಬಿಕೊಂಡಿವೆ. ನಾನ್ ಕೂಡ್ಲಿ ಒಂದು ಪ್ರೊಟೆಕ್ಷನ್ ಶೀಲ್ಡ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ನಾಳೆಯ ಮುಂಜಾನೆ ನಮ್ಗಾಗಿ ತುಂಬಾ ಇಂಪಾರ್ಟೆಂಟು. ನೀವೆಲ್ಲ ರೆಸ್ಟ್ ಮಾಡಿ.
ಮಕ್ಕಳೇ, ಡೋಂಟ್ ವರಿ, ಈ ಶೀಲ್ಡ್ಗಳಿಗೆ ಯಾವುದೇ ಆನಿಮಲ್ ದಾಳಿ ಮಾಡೋಕ್ಕಾಗಲ್ಲ. ಮಾಮ್, ನೀವು ಮತ್ತು ಡ್ಯಾಡ್ ಇಷ್ಟು ಶೂರರು? ಹಾಗಾದ್ರೆ ಲೂಸಿಫರ್ ನಿಮ್ಮಿಬ್ರನ್ನ ಹೇಗೆ ಬಂಧಿಸಬಿಟ್ಟ? ಅಜ್ಜಯ್ಯ ಹೇಳಿದ್ರು ಲೂಸಿಫರ್ ನನ್ನನ್ನು ಪ್ಯಾಲೇಸ್ ನಿಂದ ಹಿಡ್ಕೊಂಡು ಬಂದಿದ್ದ. ಅವನನ್ನು ಇಲ್ಯಾಕೆ ಕರ್ಕೊಂಡು ಬಂದಿಲ್ಲ? ಹಾಗಾದ್ರೆ ಅವನನ್ನು ಬಿಟ್ಟು ಬಿಟ್ಟಿದ್ನಾ? ಆ ದಿನ ಲೂಸಿಫರ್ ನಿನ್ನನ್ನು ಹಿಡ್ಕೊಂಡು ಬಂದಿದ್ದ, ಆದ್ರೆ ಅವ ನಿನ್ನನ್ನು ವಾಲ್ಕೇನದ ಒಳಗೆ ಬಿಸಾಡಿದ. ಆಮೇಲೆ ಯುವರಾಜ, ಯುವರೀನಾ, ನನ್ನನ್ನು ಹಿಡೀರಿ ಅಥವಾ ರುದ್ರ ನನ್ನ ಕಾಪಾಡಿ. ಚಾಯ್ಸ್ ಒಂದೇ ಇರೋದು ನಿಮ್ಮಿಬ್ಬರ ಹತ್ರ. ರುದ್ರ! ರುದ್ರ! ಯುವರಾಜ, ಯುವರೀನಾ, ಯುವರಾಜ, ರುದ್ರನನ್ನು ಕಾಪಾಡಿ. ಬೇಡ. ಯುವರಾಜ, ಯುವರೀನಾ, ನಿಮ್ಮಿಬ್ಬರಿಗೆ ಇದೇನಾಗ್ಬಿಡ್ತು? ಅಪ್ಪಾಜಿ, ಲಾವದ ಲೇಕ್ನಲ್ಲಿ ಬಿದ್ದು ನಾವು ಹೀಗಾದೆವು. ನಾವು ನಮ್ಮ ಮ್ಯಾಜಿಕಲ್ ಪವರ್ನಿಂದ ಬದುಕಿ ಅಂತ ಉಳಿದೆವು. ಆದ್ರೆ ನಮ್ಮೊಳಗೀಗ ಲಾವದಂತ ಉಷ್ಣತೆ ಬಂದ್ಬಿಟ್ಟಿದೆ. ಅಪ್ಪಾಜಿ, ಈಗ ನಾವು ಭೂಮಿ ಮೇಲೆಲ್ಲೂ ಇರೋ ಹಾಗಿಲ್ಲ. ನೀವು ರುದ್ರನ ಕಾಳಜಿ ವಹಿಸಿ ಅವನಿಗೆ ಓದು ಬರಹ ಕೊಟ್ಟು ಒಬ್ಬ ಒಳ್ಳೆ ಮನುಷ್ಯ ಮತ್ತು ಮಹಾನ್ ಜಾದೂಗರನ್ನಾಗಿಸಿ. ಅವನು ದೊಡ್ಡವನಾಗುವವರೆಗೆ ನಮ್ ಬಗ್ಗೆ ಅವನಿಗೆ ಏನನ್ನು ಹೇಳ್ಬೇಡಿ, ಇಲ್ಲಾಂದ್ರೆ ಅವ ನಮ್ಮನ್ನು ಮೀಟ್ ಮಾಡೋ ಹಠ ಮಾಡಬಹುದು. ಈಗ ನಾವು ಭೂಮಿ ಕೆಳಗೆ ಇದ್ಕೊಂಡು ಅರ್ತ್ ಅನ್ನು ಪ್ರೊಟೆಕ್ಟ್ ಮಾಡ್ತೀವಿ ಮತ್ತು ಲೂಸಿಫರ್ ಅನ್ನು ತಡಿತೀವಿ. ಸರಿ ಅಪ್ಪಾಜಿ, ನಾವು ಹೊರಡ್ತೀವಿ. ಬೇಡ, ತಡೀರಿ. ಆಮೇಲೆ ಏನಾಯ್ತು? ಹಲೋ ರುದ್ರ! ಲೂಸಿಯಾನಾ, ಇವರಿಂದ ದೂರವಿರು. ರುದ್ರ, ನಿನ್ನ ಮಾಮ್ನ ಕಂಡು ಹೆಚ್ಚು ಖುಷಿಯಾಗಬೇಡ. ಸಂಜೆವರೆಗೆ ನಿನ್ನ ಡ್ಯಾಡ್ ಅನ್ನ ಬಿಡುಗಡೆ ಮಾಡಲಿಲ್ಲ ಅಂದ್ರೆ ಇವಳು ಮತ್ತೆ ಸ್ಟ್ಯಾಚು ಆಗ್ಬಿಡ್ತಾಳೆ. ಮತ್ತೆ ಎಂದು ಸರಿಯಾಗಲ್ಲ. ನಾನ್ ಸರಿ ಹೇಳಿದ್ನಲ್ಲ ಲೂಸಿಫರ್? ಹೌದು, ನಿಜವಾಗಿಯೂ ಸರಿ ಹೇಳಿದ್ಯಾ ಲೂಸಿಯಾನಾ. ಕಿಂಗ್ ಲೂಸಿಫರ್, ಅರ್ತ್ ನಿಂದ ವೋಲ್ಕೆನೋ ಹೊರಬರಲು ಶುರುವಾಗಿದೆ. ಎಲ್ಲಿ ನೋಡಿ. ಜಮೀನಿನಿಂದ ವಾಲ್ಕೇನೋ ಹೊರಬರ್ತಾ ಇದೆ. ನಮ್ಮನ್ನ ಯಾರು ಕಾಪಾಡ್ತಾರೆ? ಮಾಡಿದ್ದು ಮಹಾರಾಯ, ಇದು ನಮ್ಮ ಸನ್ ಸಿಟಿ ಅಲ್ವಾ? ಸರಿಯಾಗಿ ಹೇಳಿದೆ. ಇದೇ ರೀತಿ ಇಡೀ ಜಗತ್ತಲ್ಲೇ ವೋಲ್ಕ್ಯಾನೋಸ್ ಹರಡ್ತಿವೆ. ನಾನು ಇಡೀ ಜಗತ್ತನ್ನ ಲಾವಾದಲ್ಲಿ ಮುಳುಗಿಸಿ ನಾಶ ಮಾಡ್ಬಿಡ್ತೀನಿ. ಅದೆಲ್ಲ ಬಿಡು, ನಿನ್ನಿಂದ ಅದಕ್ಕಾಗಿ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಹೋಗೋದು ಹೇಳು ಲೂಸಿಯಾನಾ. ರುದ್ರನ ಬಳಿ ಟೈಮ್ ಕಮ್ಮಿ ಮತ್ತು ಕೆಲಸ ತುಂಬಾ ಜಾಸ್ತಿ. ಸರಿ, ಹಾಗಾದ್ರೆ ನೆಕ್ಸ್ಟ್ ಬಸ್ಸಲ್ಲಿ ಕೇಳು ರುದ್ರ. ನೋಡ್ತಿದ್ದಿ ಯಾಕೆ ನೀನು ಹೀಗೆ ತಿಂದು ಬಿಡ್ತೀನಿ ಅನ್ನೋ ಹಾಗೆ? ಹತ್ರ ಬಂದ್ರೆ ಗೊತ್ತಾಗುತ್ತೆ ರೂಪ ತಾಳುವೆ ಎಂತೆಂತ ಗೊತ್ತೇ. Oh Lucifer, I'm loving this kid. ನಾವು ಈ ಪಸನ್ನ ಸಾಲ್ವ್ ಮಾಡ್ಲೇಬೇಕು. ನೋಡ್ತಿದ್ದಿ ಯಾಕೆ ನೀನ್ ಹೀಗೆ ತಿಂದ್ಬಿಡ್ತೀನೋ ಅನ್ನೋ ಹಾಗೆ? ಹತ್ರ ಬಂದ್ರೆ ಗೊತ್ತಾಗುತ್ತೆ ರೂಪ ತಾಳಿದೆ ಎಂತೆಂತ ಗೊತ್ತೇ. ಈಗ ಇದ್ರ ಅರ್ಥ ಏನಿರ್ಬಹುದು? ಮಾಡಿದ್ನು ಮಹಾರಾಯ. ಆ ಲೂಸಿಯಾನ ನಮ್ಮನ್ನು ಆ ಒಗಟಿನ ಜಂಜಾಟದಲ್ಲಿ ಮುಳುಗಿಸಿಯೇ ಬಿಟ್ಲು. ರುದ್ರ,
ಇಲ್ಲಿ ಸನ್ ಕಾಣ್ತಿಲ್ಲ. ನಮ್ಗೆ ಸನ್ಸೆಟ್ ಹೇಗೆ ಗೊತ್ತಾಗುತ್ತೆ? ಇಲ್ಲಿ ಸನ್ ಕಾಣಲ್ಲ. ಇಡೀ ಅರ್ತ್ ಅಲ್ಲಿ ಹೋಲ್ಸ್ ಇವೆ, ಅದರಿಂದ ಇಲ್ಲಿ ಬೆಳಕು ಬೀಳುತ್ತೆ. ಆದ್ರೆ ಅರ್ತ್ ನ ಗಡಿಯಾರದ 6 ಗಂಟೆ ಆಗುತ್ತಲೇ ಇಲ್ಲಿ ಸನ್ಸೆಟ್ ಆಗುತ್ತೆ. ಈಗ 4 ಗಂಟೆ ಆಯ್ತು, ಕೇವಲ 2 ಗಂಟೆ ಉಳಿದೇವೆ. ರುದ್ರ, ಆ ಮೌಂಟೇನ್ ನೋಡು, ತುಂಬಾ ವಿಚಿತ್ರವಾಗಿದೆ. ಮಾಮ್, ನಾವು ಲುಸಿಯಾನಳ ಪಜಲ್ ನ ಮರಿಬಾರ್ದು. ಅವಳು ಹೇಳಿದ್ಳು, ನೋಡ್ತಿದ್ದಿ ಯಾಕ್ ನೀನ್ ಹೀಗೆ ತಿಂದ್ಬಿಡ್ತೀನೋ ಅನ್ನೋ ಹಾಗೆ. ಆ ಕೇವ್ನ ಲಾಯನ ಬಾಯಿಯು ಹಾಗೇನೆ ಇದೆ, ಅದು ನಮ್ಮನ್ನ ತಿಂದು ಬಿಡುತ್ತು ಎಂಬಂತೆ. ಆದ್ರೆ ಪಜಲ್ ಮುಂದಕ್ಕೆ ಹೇಳುತ್ತೆ, ಹತ್ರ ಬಂದೆ ಗೊತ್ತಾಗುತ್ತೆ, ರೂಪ ತಾಳಿದೆ ಎಂತೆಂತ ಗೊತ್ತೇ. ನನ್ಗನ್ಸುತ್ತೆ ಆ ಕೇವ್ ಲಾವಾದಂತೆ ಕಾಣಿಸ್ತಿದೆ, ಆದ್ರೆ ಹಾಗಿಲ್ಲ. ಹತ್ರ ಹೋದ್ರೆ ಬಹುಶಃ ಗೊತ್ತಾಗುತ್ತೆ. ಹಾ, ಇದನ್ನ ನಾನ್ ಯೋಚಿಸ್ಲೇ ಇಲ್ಲ ರುದ್ರ. ನೀವೆಲ್ಲ ಇಲ್ಲೇ ಇರಿ, ನಾನ್ ಮೊದಲು ನೋಡ್ಬರ್ತೀನಿ. ರೂಪ ತಾಳಿದೆ ಎಂತೆಂತ ಅಂದ್ರೆ, ನೋಡ್ಲು ಇದು ಲಾವಾ ಅಂದ್ರೆ ತಣ್ಣೀರು. ಓ, ಅಲ್ ನೋಡಿ, ನೀರು ಲಯನ್ ಮೌತ್ ಇಂದ ಹೊರಗ್ ಬರ್ತಿಲ್ಲ, ಒಳಗ್ ಹೋಗ್ತಿದೆ. ಇದು ಉಲ್ಟಾ ರಿವರ್. ನೀರಲ್ಲಿ ತೇಲೋ ಎಲೆಗಳ ನೋಡಿ. ನನ್ನ ಬಾಡಿಯಲ್ಲಿದ್ದ ಲಾವ ಉಷ್ಣತೆ ಏನಿದೆಯೋ ಅದು ನನ್ನನ್ನ ಚೆಳ್ ನೀರಲ್ಲಿ ಹೋಗೋಕೆ ಬಿಡಲ್ಲ. ನೀವ್ ನೋಡಿದ್ರಲ್ಲ ಹೇಗ್ ಹೊಗೆ ಬರ್ತಿತ್ತು. ಡೋಂಟ್ ವರಿ ಮಾಮ್, ನಾವ್ ಈ ಕೇವ್ನೊಳಗೆ ಹೋಗ್ತೀವಿ. ನಾವು ಬೇಗನೆ ಬರ್ತೀವಿ. ಇಬಾಯಿಸ್ಕಾ ಮ್ಯಾಜಿಕಲ್ ಬಬಲ್ ಕ್ರಿಯೇಟೋ. ಮಾಡಿದ್ದು ಮಾರಾಯ, ಇಲ್ಲಿ ಚಳಿ ತುಂಬಾ ಇದೆ. ಎಚ್ಚರಿಕೆಯಿಂದ ಹೋಗು ನನ್ ಮಗು. ಬೆಸ್ಟ್ ಆಫ್ ಲಕ್. ರುದ್ರ, ನಾವು ಈ ರಿವರ್ ಮೇಲೆ ಎಷ್ಟು ಹೊತ್ತು ನಡಿಬೇಕು? ಮುಂದ್ಗಡೆ ಏನು ಕಾಣಿಸಿಲ್ಲ. ರುದ್ರ, ನಾನ್ ಹೇಳ್ತಿರೋದು ಕೇಳಿಸಿದ್ಯಾ? ನಾವೀಗ ಕವರ್ ಹೊರಗೆ ಬರೋ ಹಾಗಿಲ್ಲ. ಇಲ್ಲ. ಇಬಾಯಿಸ್ಕಾ ಬಬಲ್ ಕವಚ ಉಪನಿಟ್ಟು. ಇಬಾಯಿಸ್ಕಾ ಬಬಲ್ ಕವಚ ಉಪನಿಟ್ಟು. ಸಾರಿ ಫ್ರೆಂಡ್ಸ್, ಈ ಕೇವ್ನೊಳಗೆ ನಮ್ಮ ಮ್ಯಾಜಿಕ್ ಕೆಲಸ ಮಾಡ್ತಿಲ್ಲ. ರುದ್ರ, ನಮ್ದಿನ್ನೇನಾಗುತ್ತೆ? ನಾವ್ ಹೇಗೆ ಹೊರಗ್ ಬರೋದು? ಈ ಕವಚ ಮುರಿತಾನೂ ಇಲ್ಲ. ಅರೆ, ಇನ್ನೂ process ವಹಿಸಿದೆ. ಮಾಡಿದ್ದು ಮಹಾರಾಯ, ಇದಂತೂ ನಮ್ಮನ್ನು ತನ್ನ ಮೊಟ್ಟೆ ಅನ್ಕೊಂಡಿದೆ. ಕವಚ ಒಡಿಬಹುದು, ಪ್ರಯತ್ನ ಮಾಡ್ತಾ ಇರಿ. ಅರೆ, ಒಳ್ಳೇದ್ ಮಾಡಿದ್ರೆ ಕೆಟ್ಟದಂತೆ. ನಾವು ನಿಮ್ಮ ಮಕ್ಕಳಲ್ಲ.
ಇದು ನಮ್ಮನ್ನು ಪಾಲನೆ ಪೋಷಣೆ ಮಾಡಿ ಬೆಳೆಸಿಯೇ ಬಿಟ್ಟು ಬಿಡುತ್ತೇನೋ. ಗಾಯ್ಸ್, ರೆಡಿ ಆಗಿರಿ. ಯಾವುದಕ್ಕೆ ರೆಡಿ ಆಗೋದು? ಫ್ರೆಂಡ್ಸ್, ಆ ಕಡೆಯಿಂದ ಬೆಳಕು ಬರ್ತಿದೆ. ವಿ ಹ್ಯಾವ್ ಟು ಗೋ ದೇರ್. ಜಂಪ್! ಮೊದಲ ಒಗಟು ಪಾರು ಮಾಡಿದಾಗ ನಮ್ಗೆ ಕ್ರಿಸ್ಟಲ್ ಸಿಕ್ಕಿತ್ತು. ಅದರಿಂದ ಮಾನ್ ಗುಣವಾಗಿದ್ದಳು. ಎಲ್ರೂ ಅಲರ್ಟ್ ಆಗಿರಿ. ಬಹುಶಃ ಇಲ್ಲೂ ನಮ್ಗೆ ಕ್ರಿಸ್ಟಲ್ ಸಿಗ್ಲೂಬಹುದು. ಅದರಿಂದ ಡ್ಯಾಡ್ ನಾರ್ಮಲ್ ಆಗ್ತಾರೆ. ರುದ್ರ, ಇಷ್ಟು ದೊಡ್ಡ ಕಾಡಿನಲ್ಲಿ ಅಷ್ಟು ಚಿಕ್ಕ ಕ್ರಿಸ್ಟಲ್ ಹೇಗೆ ಹುಡ್ಕೋದು? ಹಲೋ ರುದ್ರ. ಒಗಟು ಸಾಲ್ವ್ ಆಯ್ತು. ಆದ್ರೆ ಕ್ರಿಸ್ಟಲ್ ಎಲ್ಲಿದೆ? ಮತ್ ನನ್ ಡ್ಯಾಡ್ ಎಲ್ಲಿದ್ದಾರೆ? ಇಷ್ಟ್ಯಾಕೆ ಅವಸರ? ಗೇಮ್ ಈಗ ತಾನೇ ಶುರುವಾಗಿದೆ. ಕಿಂಗ್ ಲೂಸಿಫರ್, ಅರ್ಥ್ನ ಸೌತ್ ಪಾರ್ಟ್ ನಲ್ಲಿ 4 ಕಡೆಯಿಂದ ವೋಲ್ಕೆನೋಸ್ ರಭಸದಿಂದ ಹರಡುತ್ತಿವೆ. ಅಯ್ಯೋ, ಇದೇ ಇದೇನಾಗ್ತಿದೆ? ಅಯ್ಯೋ, ಓಡಿ 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 ಓಡಿ! ಭೂಮಿಯಲ್ಲಿನ ಜನ ನಿಮ್ಗೇನ್ ಕೆಡುಕು ಮಾಡಿದ್ದಾರೆ? ಅವರನ್ನ ಬಿಟ್ಟು ಬಿಡು. ಅವರನ್ನ ಬಿಟ್ಟು ಬಿಟ್ರೆ ನಾವು ಮೇಲೆ ಹೋಗುವ ಹಾಗಿಲ್ಲ. ಯಾವರೆಗೆ ಎಲ್ಲೆಡೆ ಲಾವಾ ತುಂಬಿಕೊಳ್ಳೋದಿಲ್ವೋ ನಾವು ಮೇಲೆ ಬದುಕೊಳ್ಳುವುದು ಅಸಾಧ್ಯ. ನಡೀರಿ, ಸಮಯ ಕಮ್ಮಿ ಇದೆ, ಸಂಜೆ ಆಗ್ತಿದೆ. ಲೂಸಿಯಾನಾ, ಮುಂದಿನ ಒಗಟು ಕೇಳು. ನನ್ನ ಕೆಲ್ಲೆ ಎಲ್ರಿಗೂ ಇಷ್ಟ. ನೋಡಿದವರೆಲ್ಲ ಇದನ್ನ ಪಡೆಯ ಬಯಸ್ತಾರೆ. ಆದ್ರೆ ಇದ್ರ ಹತ್ರ ಬರೋ ಹಾಗಿಲ್ಲ. ಬಂದ್ರೆ ಹತ್ರ ಬಹಳಷ್ಟು ಸೈನಿಕರು ಓಡಿಸಿ ಬಿಡ್ತಾರೆ. See you later. Bye bye. ರುದ್ರ, ನನ್ ಮಗು ಬೇಗ ಮಾಡು. ಸಂಜೆ ಆಗ್ತಿದೆ. ನನ್ನ ಹತ್ರ ಸಮಯ ಕಡಿಮೆ ಇದೆ. ನಾನ್ ಮತ್ತೆ ಸ್ಟ್ಯಾಚು ಆಗ್ತಿದ್ದೀನಿ. ಇಲ್ಲ ಇಲ್ಲ, ನಾನ್ ರುದ್ರನಿಗೆ ಹೆಲ್ಪ್ ಮಾಡ್ಬೇಕು. ಕ್ರಾಕೋಸಾರಸ್, ನನ್ನನ್ನು ಈಗಲೇ ರುದ್ರನ ಹತ್ರ ಕೊಂಡು ಹೋಗು.
ಸ್ಟ್ಯಾಚು ಆಗ್ತಿದ್ದಾಳೆ. ಮಾಮ್ ಡೋಂಟ್ ವರಿ, ಸಮಯ ಕಡಿಮೆ ಇದೆ ಆದ್ರೆ ಮುಗ್ದು ಹೋಗಿಲ್ಲ. ನಾವೆಲ್ಲ ಸೇರಿ ಯಾವ್ದಾದ್ರೂ ದಾರಿ ಹುಡುಕಿ ಬಿಡೋಣ. ಈ ಕರಡಿಯ ದೃಷ್ಟಿ ಬೀಹೈವ್ ಮೇಲಿದೆ. ಹಸು ನನ್ಗೂ ಆಗ್ತಿದೆ. ಈಗ ಕರಡಿನ ಓಡಿಸಿದ್ರೆ ಆಗ ಜೇನು ತಿನ್ಬಹುದು. ಹುಷ್ ಹುಷ್ ಹೋಗು ಹೋಗಿಲ್ಲಿಂದ. ನೋಡಿದ್ರೆ ಹೇಗೆ ಓಡಿಸ್ಬಿಟ್ಟೆ. ಈಗ ಜೇನು ನನ್ನದು. ರಂಗೀಲಾ ಮೇಲಕ್ ನೋಡಿ. ರಾಣಿ, ರಂಗಿಲ ತನ್ನ ತಪ್ಪು ಒಪ್ಪಿದ. ಅರೆ ಕಾಚಿ ಬಿಡ್ತಪ್ಪ. ಸಾರಿ ಸಾರಿ ಸಾರಿ. ಅಯ್ಯೋ ನಾನು ಏನೂ ಮಾಡಿಲ್ಲ. ಅರೆ ನನ್ಗೆ ಯಾಕೆ ಕಡಿತಿದೀಯಾ? ಇಬಾಯಿಸ್ಕಾ ಪ್ಲೀಸ್ ಸ್ಟಾಪ್. ಓ ನೋ, ಮ್ಯಾಜಿಕ್ ಇಲ್ದೆ ಇವ್ರ ಹೆಲ್ಪ್ ಹೇಗ್ ಮಾಡ್ಲಿ? ಗೆಳೆಯರೇ ಅಲ್ಲಿ ಒಳಗೆ ಅಡಕೊಳ್ಳಿ. ಒಳ್ಳೇದು ಮಾಡಿದ್ರೆ ಕೆಟ್ಟದಾಗುತ್ತೆ. ಭೀಷ್ಮ ಸಂಪೂರ್ಣ ಸೈನ್ಯ ನಮ್ ಹಿಂದೆ ಬಿದ್ದಿತ್ತು. ಸೈನ್ಯ? ರಂಗೀಲಾ, ನೀವು ಸೈನ್ಯ ಅಂದ್ರಲ್ಲ? ಎಸ್ ಎಸ್, ಆನ್ಸರ್ ಸಿಗ್ಬಿಡ್ತು. ನನ್ನ ಕಿಲ್ಲೆ ಅಂದ್ರೆ ಎಲ್ರಿಗೂ ಇಷ್ಟ. ಬಿಹೈವ್ ಅದೇ ಕಿಲ್ಲೆಯಾ? ಎಲ್ರಿಗೂ ಜೇನ್ ತುಪ್ಪ ಬೇಕು. ಬಹಳಷ್ಟು ಸೈನಿಕರು ಓಡಿಸಿ ಬಿಡ್ತಾರೆ. ಈ ಬೀಸ್ನ ಸೇನೆ ಸೈನಿಕರು. ಎಸ್ ಎಸ್. ಮೈರಾ, ವರುಣ್, ಈ ಬಿಹೈವ್ ನಲ್ಲಿ ರಹಸ್ಯ ಅಡಗಿದೆ. ಆಂಟಿ, ಪಜಲ್ ಸಾಲ್ವ್ ಆಯ್ತು. ರುದ್ರ. ಮಾಮ್ ಇನ್ನೂ ಸ್ವಲ್ಪ ಇರಿ. ರುದ್ರ ನಿಮ್ಮನ್ನ ಸ್ಟ್ಯಾಚು ಆಗ್ಲೂ ಬಿಡೋಲ್ಲ. ಮಾಮ್, ನೋ ಮಾಮ್, ನೀವು ಮತ್ತೆ ಸ್ಟ್ಯಾಚು ಹಾಕೂಡ್ದು ಮಾಮ್. ನನ್ಗೆ ಗೊತ್ತು ನಾನು ಲೇಟ್ ಆದೆ. ಸಾರಿ ಮಾಮ್. ಐ ಟ್ರೈಡ್ ಮೈ ಬೆಸ್ಟ್ ಮಾಮ್. ಐ ಟ್ರೈಡ್ ಮೈ ಬೆಸ್ಟ್ ಮಾಮ್. ಸೋ ಸ್ಯಾಡ್. ರುದ್ರ ತುಂಬಾ ಶ್ರಮ ಪಟ್ಟ, ಆದ್ರೂ ತನ್ನ ಮಾಮ್ ಸ್ಟ್ಯಾಚು ಆಗೋದನ್ನ ತಡೆಯೋಕ ಆಗಲಿಲ್ಲ. ಯಾರ ಹೆಸರು ಕೇಳಿ ಭಯವು ನಡಗುತ್ತೋ ಅದು ನಾನೇ, ಲೂಸಿಫರ್. ಯು ಆರ್ ಬ್ಯಾಡ್, ವೆರಿ ಬ್ಯಾಡ್. ಬೇರೆಯವರ ತೊಂದರೆಯನ್ನು ನೋಡಿ ಕ್ಲಾಪ್ ಮಾಡೋದು ರಾಂಗ್, ವೆರಿ ರಾಂಗ್. ಇಂಟೆಲಿಜೆನ್ಸ್ ವೈರಿನ ನಾಶ ಮಾಡೋದು ರಾಂಗ್ ಆಗೋದಿಲ್ಲ, ರೈಟ್ ಆಗಿರುತ್ತೆ. ನೀನು ಈ ರೀತಿ ಬಿಹೇವ್ ಮಾಡ್ತಿದೀಯಲ್ಲ, ಅದಕ್ಕೆ ಕಾರಣ ಅವರೇ. ಇವತ್ತು ನಮ್ಮ ಹಾಗೆ ಮುಗ್ದು ಹೋಯ್ತು. ನಡಿ, ಲೆಟ್ಸ್ ಪಾರ್ಟಿ. ನಾವ್ ಏನಾದ್ರೂ ತಿನ್ನೋಣ, ತುಂಬಾ ಹಸಿವಾಗ್ತಿದೆ. ನಾನೀ ಬಾಲ್ನ ಏನ್ ಮಾಡ್ಲಿ?
ಭರವಸೆ ಇನ್ನೂ ಬಾಕಿ ಇದೆ. ಇದೀಗ್ಲೇ ಕ್ರಿಸ್ಟಲ್ ಬಾಲ್ ನಿಂದ ರೇಸ್ ಹೊರ ಬಂದ್ ಹೋಯ್ತು. ನೋಡಿಲ್ಲಿ, ಇನ್ನೂ 6 ಗಂಟೆ ಪೂರ್ತಿ ಆಗಿಲ್ಲ. ಇನ್ನು ಕೆಲವು ಸೆಕೆಂಡ್ಸ್ ಬಾಕಿ ಇವೆ. ಹೌದು ರುದ್ರ, ಇನ್ನೂ 10 ಸೆಕೆಂಡ್ ಬಾಕಿ ಇದೆ. ಧೈರ್ಯ ಕಳಿಬೇಡ. ಆದ್ರೆ ಮಾಮ್ ಸ್ಟ್ಯಾಚು ಆಗ್ಬಿಟ್ರು. ಲೂಸಿಫರ್ ಹೇಳಿದ್ದ, ಮಾಮ್ ಒಮ್ಮೆ ಸ್ಟ್ಯಾಚು ಆದ್ರೆ ಮತ್ತೆಂದೂ ಸರಿ ಆಗಲ್ಲ. ಹಲೋ ಯುವರಾಜ, ಒಂದು ಗುಡ್ ನ್ಯೂಸ್ ಇದೆ. ನಿನ್ನ ವೈಫ್ ಯುವರೀನಾಳ ಸ್ಟ್ಯಾಚ್ಯೂ ನಾವು ಶೀಘ್ರದಲ್ಲೇ ಇಲ್ಲಿ ನಿನ್ನ ಪಕ್ಕದಲ್ಲಿ ನಿಲ್ಲಿಸ್ತೇವೆ. ಆಮೇಲೆ ನೀವಿಬ್ರು ಶಾಶ್ವತವಾಗಿ ಜೊತೆಯಾಗಿರ್ತೀರಿ. ಲೂಸಿಫರ್, ಯುವರಾಜ ಸರಿಯಾಗ್ಬಿಟ್ಟ. ಯುವರಾಜನನ್ನು ಹೋಗಲು ಬಿಡಬೇಡಿ. ಅರೆ, ಇದೇನು ಇವನು ಎಲ್ಲರನ್ನ ಧೂಳಿಪಟ ಮಾಡ್ತಿದ್ದಾನೆ. ಮೇನ್ ಗೇಟ್ ಮುಚ್ಚಿಬಿಡಿ. ತುಂಬಾ ಮಜಾ ಬಂತು. ಎಲ್ರಿಗೂ ಮಣ್ಣು ಮುಕ್ಕಿಸಿದ. ತುಂಬಾ ಮಜಾ ಬಂತು. ಸೊನ್ಯಾಗು ಹೇಗಿದ್ಯಾ ನನ್ ಗೆಳೆಯ? ನನ್ ಕಂಡು ಖುಷಿ ಆಯ್ತು. ನಮ್ಗೆ ಅಪೂರ್ಣ ಕೆಲಸ ಪೂರ್ಣ ಮಾಡ್ಬೇಕು. ನಡಿ ಹೊರಡೋಣ. ಮಾಮ್, ಐ ಆಮ್ ಸಾರಿ ಮಾಮ್. ರುದ್ರ, ಆಂಟಿ ಸರಿಯಾದ್ರು. ಹಿಂದೆ ಬಾ, ಇಲ್ಲಾಂದ್ರೆ ನೀನ್ ಸುಟ್ಟು ಹೋಗ್ತೀಯಾ. ರುದ್ರ, ನನ್ ಕಂದ ಅಳ್ಬೇಡ. ನೋಡು ನೋಡು, ನೀನ್ ನನ್ನನ್ನ ಗುಣಪಡಿಸಿದ್ದಿ. ಯುವರೀನಾ, ಯುವರಾಜ, ರುದ್ರ,
ಡ್ಯಾಡ್ ನೋರುದ್ರ ನಿಲ್ಲು. ನಿನ್ನ ಆಲಿಂಗನ ಬಹುಶಃ ನಮ್ಮ ಅದೃಷ್ಟದಲ್ಲಿಲ್ಲವೇನೋ, ನಿನಗೆ ಗೊತ್ತಿಲ್ಲ. ನಾವಿಬ್ರು ಕಳೆದ ಎಷ್ಟು ವರ್ಷಗಳಿಂದ ನಿನ್ನ ನೋಡ್ಲು ಹಂಬಲಿಸ್ತಿದ್ದೆವು. ರಂಗಿಲಾ, ನೀನಾ? ಹೇಗಿದೀಯಾ ರಂಗಿಲಾ? ನಾ ಚೆನ್ನಾಗಿದ್ದೀನಿ. ಮಾಡಿದ್ದುಣ್ಣೋ ಮಹಾರಾಯ, ನೀವು ಮೂವರನ್ನು ಜೊತೆಗೆ ನೋಡಿ ಕಣ್ ತುಂಬಿ ಬಂತು. ಡ್ಯಾಡ್, ಇವ್ರು ನನ್ನ ಬೆಸ್ಟ್ ಫ್ರೆಂಡ್ಸು, ಮೈರಾ ಮತ್ತು ವರುಣ್. ಹಲೋ ಮಕ್ಕಳೇ. ಡ್ಯಾಡ್, ಅಜ್ಜಯ್ಯ ಈಗ್ಲೂ ಲೂಸಿಫರ್ನ ಬಂಧನಲ್ಲಿದ್ದಾರೆ. ನಾವು ಕೂಡ್ಲೇ ಅವರನ್ನು ಬಿಡಿಸ್ಬೇಕು. ಅವನು ಅಪ್ಪಾಜಿನ ಖಂಡಿತ ಪ್ಯಾಲೇಸ್ನಲ್ಲೇ ಇಟ್ಟಿರ್ಬೇಕು. ಕ್ರೊಕೊಸೋರಸ್, ರುದ್ರ ಮತ್ತು ಅವನ ಗೆಳೆಯರು ಎಲ್ರೂ ಜೊತೆಗೆ ಬರ್ತಾರೆ. ರೆಡಿ ಮಾಡು. ರುದ್ರ, ನಿನ್ ಗೆಳೆಯರ ಜೊತೆ ಆರಾಮಾಗಿ ಕ್ರೊಕೊಸರ್ಸ್ ಮೇಲೆ ಕೂತ್ಕೋ. ದೇ ಆರ್ ಸೇಫ್ ನಾವ್. ನೀವು ಮತ್ತು ಮಾಮ್ ಎಷ್ಟೊಂದು ಪವರ್ಫುಲ್ ಇದ್ದೀರಿ. ಲೂಸಿಫರ್ ಮತ್ತು ಲುಸಿಯಾನ ನಿಮ್ಮನ್ನು ಸ್ಟ್ಯಾಚ್ಯೂ ಹೇಗ್ ಮಾಡಿದ್ರು? ಮೋಸದಿಂದ. ಯಾವ ರೀತಿ ನಿನ್ನ ಅಜ್ಜಯ್ಯನಿಗೆ ಮಾಡಿದ. ಅವನಿಗೆ ಕೇವಲ ಮೋಸದಿಂದ ಗೆಲ್ಲೋದು ಮಾತ್ರ ಗೊತ್ತು, ಎದುರಿನಿಂದ ಪ್ರಹಾರ ಮಾಡಲ್ಲ. ಇದೇನು? ಲೂಸಿಫರ್ನ ಪ್ಯಾಲೇಸ್ ಇಲ್ಲೇ ಎಲ್ಲೋ ಇರಬೇಕು. ಬಹುಶಃ ಅವನು ತನ್ನ ಪ್ಯಾಲೇಸ್ನ ಹೈಡ್ ಮಾಡಿರ್ಬೇಕು. ಒಂದ್ ನಿಮಿಷ, ಈಗ ಗೊತ್ತು ಮಾಡ್ತಾನೆ. ಆ ಮಧ್ಯದಲ್ಲಿದ್ದದ್ದೇ ಅವನ ಹಿಡನ್ ಪ್ಯಾಲೇಸು. ಇಬಾಯಿಸ್ಕಾ ರಿವೀಲೋ. ಬಹುಶಃ ಅತಿಥಿಗಳು ಬಂದೇ ಬಿಟ್ರು. ನಡಿ ಹೋಗಿ ಸ್ವಾಗತ ಮಾಡೋಣ. ರುದ್ರ ಅಂಡ್ ಫ್ಯಾಮಿಲಿ ಇಸ್ ಹಿಯರ್. ರುದ್ರ, ನೀನು ಎಲ್ಲಾ ಪಜಲ್ಸ್ ಅನ್ನ ಸಾಲ್ವ್ ಮಾಡಿ ನಿನ್ನ ಮಾಮ್ ಡ್ಯಾಡ್ ಅನ್ನು ಸರಿಪಡಿಸ್ಬಿಟ್ಟೆ. ಐ ಮಸ್ಟ್ ಸೇ ಗುಡ್ ಜಾಬ್. ಆದ್ರೆ ನೀನು ನಮ್ಮ ಈ ಮಾಯಾನಗರದಿಂದ ಬದುಕಿ ಹೊರ ಹೋಗಲಾರೆ. ಲುಸಿಯಾನಾ, ರುದ್ರನ ಪ್ರಾಯ, ರುದ್ರನ ಫ್ಯಾಮಿಲಿ ಮೇಲೆ ಸಂಶಯವೇ ಬೇಡ. ಸರಿ, ಸಂಶಯ ಪಡೋದಿಲ್ಲ. ಆದ್ರೆ ಸ್ವಲ್ಪ ಹಿಂತಿರುಗಿ ನೋಡು, ಅವರಿಂದ ಹೇಗೆ ತಪ್ಪಿಸ್ಕೊಳ್ತೀಯಾ? ನೀನ್ ಅವ್ರನ್ನ ನೋಡ್ಕೋ, ನಾವು ಲೂಸಿಫರ್ ಲೂಸಿಯಾನರನ್ನ ನೋಡ್ಕೋತೀವಿ. ಓಕೆ ಮಾಮ್. ಕ್ರೊಕೊಸಾರಸ್, ಟೇಕ್ ಕೇರ್ ಆಫ್ ರುದ್ರ. Huh?
Crocosaurus! ಅರೆ ವಾ, ಈ ಬ್ಲಾಕ್ ಕ್ರಾಕೋಸರ್ ಅಂತೂ ಹೋಯ್ತು. ಹೇ 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 ಹೇ. ಓಡಿಯಪ್ಪ, ನಡೀರಿ ಮರ ಹತ್ತಿ. ನನ್ನ ಹೊಟ್ಟೆ ಒಳಗೆ ಬರಲು ಅವಸರ ಪಡ್ತೀರಾ? ಹಾಗಾದ್ರೆ ಬನ್ನಿ ಬನ್ನಿ. ಬೇಡ ಲೂಸಿಫರ್, ಯೋಚಿಸ್ಲೋ ಬೇಡ. ಈ ನನ್ ಪವರ್ಗೆ ಏನಾಗ್ತಿದೆ? ಈಗ ನಿನ್ನ ಪವರ್ ನನ್ನದು ರುದ್ರ.
ನಿಮ್ಮಿಂದ ನಮ್ಮನ್ನು ಹಿಡಿಯೋಕ್ಕಾಗೋದಿಲ್ಲ. ನೀವೆಲ್ಲ ನಮ್ಗೇನು ಕೆಡುಕು ಮಾಡೋಕೆ ಸಾಧ್ಯವಿಲ್ಲ. ಏನು ಮಾಡಕ್ಕಾಗಲ್ಲ. ಅಜ್ಜಯ್ಯ, ಅಪ್ಪಾಜಿ, ಎಲ್ ಬೇಕೋ ಅಲ್ಲಿ ಮಾಡ್ತೀನಿ ನನ್ನ ಅರಮನೆಯನ್ನು. ಐ ಆಮ್ ದ ಒನ್ ಅಂಡ್ ಓನ್ಲಿ ಒನ್ ಕ್ವೀನ್ ಲೂಸಿಯಾನಾ. ಸುಮ್ನೆ ನಿಮ್ಮ ಎನರ್ಜಿ ವೇಸ್ಟ್ ಮಾಡ್ತಿದ್ದೀನಿ. ಹೆಚ್ಚೇನೂ ಆಗೋದಿಲ್ಲ. ನಾನ್ ನಿಮ್ಮೆಲ್ರಿಗೂ ಜೀವಾವಧಿ ಶಿಕ್ಷೆ ವಿಧಿಸ್ತೀನಿ. ನಮಗೆ ಮನಸ್ಸು ಬಂದಾಗ ನಿಮ್ಮೆಲ್ಲರನ್ನು ಮುಗಿಸಿ ಬಿಡ್ತೀವಿ. For now, let's have some entertainment. Show name is ಅರ್ಥನ ಸ್ಥಿತಿಗತಿ ನೇರ ಪ್ರಸಾರ. ಇಂಟೆಲಿಜೆನ್ಸ್ ನನ್ ತಮ್ಮ, ಇಲ್ಲೋಡು. ನಾವು ನಮ್ಮ ವೈರಿಗಳನ್ನ ಸೆರೆ ಹಿಡಿದೆವು. ಅದೇ ವೈರಿ ಅವರಿಂದಾಗಿ ನಿನ್ನ ಸ್ಥಿತಿ ಹೀಗಾಯ್ತು. ನನ್ನ ಮಾತು ಕೇಳಿ, ಇವರನ್ನ ಬಿಟ್ಟು ಬಿಡಿ. ಇವರಿಗೆ ವಾಪಸ್ ಅವರ ಪ್ಯಾಲೇಸ್ಗೆ ಹೋಗೋಕ್ ಬಿಡಿ. ನಮ್ಮ ಹತ್ರ ನಮ್ದೇ ಇಷ್ಟೆಲ್ಲ ಜಾಗ ಇದೆ ಅಂದ್ಮೇಲೆ ಅರ್ಥ ಬಗ್ಗೆ ಯಾಕೆ ಯೋಚಿಸೋದು? ನನ್ಗೆ ಇವತ್ತಿನವರೆಗೆ ಒಂದು ವಿಷಯ ಗೊತ್ತಾಗ್ಲಿಲ್ಲ. ನೀನು ಇರೋದು ತಿನ್ನೋದು ನನ್ನ ಪ್ಯಾಲೇಸ್ ಅಲ್ಲಿ ಮತ್ತು ಗುಣಗಾನ ಮಾಡ್ತೀಯ ಯಾವತ್ತು ಜೈಸಿಂಗ್ ಮತ್ತು ಅವನ ಫ್ಯಾಮಿಲಿ ಇದ್ದು. ನನಗನ್ನಿಸ್ತಾ ಇದೆ ಯುವರಾಜ ಮತ್ತು ಯುವರಿ ನನ್ನ ಪ್ರತಿ ಸುದ್ದಿನ ಜೈಸಿಂಗ್ ವರೆಗೆ ನೀನೇ ತಲುಪಿಸ್ತೀಯ. ಅಂಥದ್ದೇನೂ ಇಲ್ಲ. ನಾನು ನಿಮ್ಮ ಒಳಿತಿಗಾಗಿ ಹೇಳ್ತಾ ಇದ್ದೆ. ರುದ್ರ ಎಲ್ಲ ಅಡಚಣೆಗಳನ್ನ ಪಾರು ಮಾಡಿ ಇಲ್ಲಿವರೆಗೆ ಬರೋದಾದ್ರೆ ಈ ಡೋಮ್ನಿಂದ ಹೊರಬರೋದು ಅವನಿಗೆ ಯಾವ ಲೆಕ್ಕ? ಮೋಸಗಾರ, ನಿನ್ನ ಬಣ್ಣದ ಮಾತನ್ನು ನಿಲ್ಸು. ನಿನ್ನ ನೋಡಿ ನಾಗರ ಹಾವು ಕೂಡ ನಾಚಬೇಕು. ರುದ್ರ, ನೋಡು ನಿನ್ನ ಸಿಟಿಯ ಸ್ಥಿತಿ. ಈಗ ನೀನು ಅವನನ್ನು ಬಚಾಯಿಸಲಾರೆ ಅಥವಾ ಸ್ವತಃ ನಿನ್ನನ್ನು? ಲೂಸಿಯಾನಾ, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ವೆರಿ ಸ್ಮಾರ್ಟ್ ರುದ್ರ. ನಮ್ಮನ್ನ ಒಳಗ್ ಹಾಕಿ ಏನಾಗುತ್ತೆ? ವಿಷಯ ಸಾಲ್ವ್ ಆಗೋದು ನೀವೆಲ್ಲ ಹೊರಗೆ ಹೋದ್ರೆ ತಾನೆ. ನಾವಂತೂ ಬೇಕಾದಾಗ ಹೊರಗೆ ಹೋಗ್ಬಹುದು. Ibaiska, Zibaiska! Boom, chick, chick, boom! ಬಿಟ್ಬಿಡಿ ನಮ್ಮನ್ನ. Ibaiska, Zibaiska, normalistico! ಅಜ್ಜ
ಅಜ್ಜಯ್ಯ ಲೂಸಿಯಾನ, ನಾನ್ ನಿಮಗೆ ಮೊದಲೇ ಅಲರ್ಟ್ ಮಾಡಿದ್ದೆ. ರುದ್ರ ಮತ್ತು ಅವನ ಫ್ಯಾಮಿಲಿನ ಬಿಟ್ಟು ಬಿಡಿ. ಆದ್ರೆ ನೀವು ನನ್ನ ಮಾತನ್ನ ಕೇಳಲೇ ಇಲ್ಲ. ನನಗೆ ದುಃಖ ಆಗ್ತಿದೆ. ನಾನು ನನ್ನ ಕಿಂಗ್ ಮತ್ತು ಕ್ವೀನ್ಗೆ ಹೆಲ್ಪ್ ಮಾಡೋಕ್ ಆಗ್ಲಿಲ್ಲ ಅಂತ. ಹೆಲ್ಪ್? ಒಬ್ಬ ಮೋಸಗಾರ ನಮ್ಗೇನ್ ಹೆಲ್ಪ್ ಮಾಡಬಲ್ಲ? ಮೋಸದ ಬಗ್ಗೆ ನೀವಿಬ್ರು ಮಾತನಾಡದಿದ್ರೆ ಒಳಿತು. ಜುಂಬಾಟ, ನನ್ನ ಶುಭಚಿಂತಕನಾಗಿ ಬರ್ತಿದ್ದ ಜೋಕರ್ ನೀನೇನಾ? ನನ್ಗೆ ತಿಳಿಸು ಜುಂಬಾಟ. ಯಾಕೆಂದ್ರೆ ಇವತ್ತು ನಾನೊಂದು ಬಹಳ ದೊಡ್ಡ ನಿರ್ಣಯ ತಗೋಬೇಕು. ಜಯ್ ಸಿಂಗ್ ಅವರೇ, ನಾನು ಆ ವ್ಯಕ್ತಿ ಅಲ್ಲ. ಆದ್ರೆ ನಾನು ಆ ಜೋಕರನ್ನ ನಿಮ್ಗೆ ಭೇಟಿ ಮಾಡಿಸಬಹುದು. ಬೇಗ ಅವನ ಭೇಟಿ ಮಾಡಿಸಿ. ಇಷ್ಟು ವರ್ಷಗಳಿಂದ ಜೋಕರ್ ನನ್ಗೆ ಹೆಲ್ಪ್ ಮಾಡ್ದ. ಲೂಸಿಫರ್ನ ಪ್ರತಿ ಪ್ಲಾನ್ನ ಬಗ್ಗೆ ನಮ್ಗೆ ಬಂದು ಹೇಳ್ತಿದ್ದ. ಅದಕ್ಕಾಗಿ ಲೂಸಿಫರ್ಗೆ ಇವತ್ತಿನವರೆಗೆ ಭೂಮಿ ಮೇಲೆ ರೂಲ್ ಮಾಡಕ್ಕಾಗಿಲ್ಲ. ಯಾರವನು ಜೋಕರ್? ಪ್ಲೀಸ್ ಅವನನ್ನು ಕರೀರಿ. ಜೋಕರ್, ಪ್ಲೀಸ್ ಮುಂದಕ್ಕೆ ಬಾ. ಇಂಟೆಲಿಜೆನ್ಸ್ ನೀನು? ಹಾ, ನಾನೇ. ಇಂಟೆಲಿಜೆನ್ಸ್, ಜುಂಬಾಟ ಮೋಸ ಮಾಡ್ದ ಬಿಡು. ಆದ್ರೆ ನೀನು ನಿನ್ನ ಅಕ್ಕ ಹಾಗೂ ಭಾವನ ಮುಂದೆ ಡಮ್ ಆಗುವ ನಾಟಕ ಆಡಿದೆ. ಯಾಕೆ? ಯಾಕೆಂದ್ರೆ ನನ್ಗೆ ನಿಮ್ಮ ಪೈಶಾಚಿ ಕೃತ್ಯದಲ್ಲಿ ಭಾಗಿಯಾಗಿರ್ಲಿಕ್ಕಿಲ್ಲ. ನಿಮ್ಮಿಬ್ಬರಲ್ಲಿ ಇಷ್ಟು ದೊಡ್ಡ ಎಂಪೈರ್ ಇದೆ, ಆದ್ರೂ ಬೇರೆಯವರದ್ದನ್ನು ಕಬಳಿಸೋ ಆಸೆ ಮಾಡ್ತಿದ್ದೀರಾ. ಹೀಗ್ಯಾಕೆ ಮಾಡ್ತಿಲ್ಲ? ತಾನು ಬದುಕಿ ಬೇರೆಯವರಿಗೂ ಬದುಕಲು ಯಾಕೆ ಬಿಡ್ತಿಲ್ಲ? ಇಂಟೆಲಿಜೆನ್ಸ್, ನಿನ್ನ ನಮ್ಮವನು ಅನ್ನೋಕೆ ನಾಚಿಕೆ ಆಗ್ತಾ ಇದೆ. ನಮ್ಮವರೇ ತಪ್ಪು ದಾರಿಯಲ್ಲಿ ನಡೆಯುವಾಗ ತಮ್ಮವರದ್ದೇ ಕರ್ತವ್ಯವಾಗಿರುತ್ತೆ ಅವರಿಗೆ ಬುದ್ಧಿ ಹೇಳೋದು. ಇಂಟೆಲಿಜೆನ್ಸ್, ಯಾವ ರೀತಿ ನೀನು ಸಂಬಂಧಗಳ ಬಲಿ ಕೊಟ್ಟು ಸತ್ಯಕ್ಕೆ ಜೊತೆ ಕೊಟ್ಟಿಯ ನನಗೆ ಭರವಸೆ ಇದೆ. ನೀನ್ ಲ್ಯಾಂಡ್ ಆಫ್ ನೋವೇರ್ ನ ಬೆಸ್ಟ್ ಕಿಂಗ್ ಸಾಬೀತಾಗ್ತೀಯ. ಇಂಟೆಲಿಜೆನ್ಸ್, ನಿನ್ನ ನಾನು ಈ ನೋವೇರ್ ಲ್ಯಾಂಡ್ ನ ರಾಜನೆಂದು ಘೋಷಿಸ್ತೀನಿ. ರಾಜ್ಯವಾಳು. ಥ್ಯಾಂಕ್ ಯು ಜಯಸಿಂಗ್ ಅವರೇ. ರುದ್ರ, ನಾನು ನಿನ್ನಿಂದ ಮತ್ತು ನಿನ್ನ ಇಡೀ ಫ್ಯಾಮಿಲಿಯಿಂದ ಲೂಸಿಫರ್ ಮತ್ತು ಲುಸಿಯಾನಳ ಪರವಾಗಿ ಬಿಗ್ ಸಾರಿ ಹೇಳ್ತೀನಿ ಮತ್ತು ವಚನ ಕೊಡ್ತೀನಿ ಮತ್ತು ಇನ್ನು ಮುಂದೆಂದೂ ಅಪಾಯ ಬರಲು ಬಿಡೋಲ್ಲ. ನಾನು ಎಲ್ಲಾ ವಾಲ್ಕ್ಯಾನೋಗಳನ್ನು ಹತೋಟಿಯಲ್ಲಿಟ್ಟಿದ್ದೀನಿ. ಈಗ ಮೇಲ್ಗಡೆ ಯಾವುದೇ ಅಪಾಯವಿಲ್ಲ. ಸೋಲ್ಜರ್ಸ್, ಇವರಿಬ್ಬರನ್ನು ಅರೆಸ್ಟ್ ಮಾಡಿ. ನಾನು ಸೋಲಪ್ಪಲ್ಲ. ನಾನು ವಾಪಸ್ ಬರ್ತೀನಿ ರುದ್ರ. ಹಾಗೆ ತೀರಿಸ್ಕೊಡ್ತೀನಿ. ಥ್ಯಾಂಕ್ ಯು ಇಂಟೆಲಿಜೆನ್ಸ್. ನೀವು ಸೈಲೆಂಟ್ ಫ್ರೆಂಡ್ ಆಗಿ ನನ್ಗೆ ನನ್ ಮಾಮ್ ಡ್ಯಾಡ್ ನ ಭೇಟಿ ಮಾಡಿಸಿದ್ರಿ. ಈಗ ನಾವು ಹೊರಡ್ಬೇಕು. ಅಪ್ಪಾಜಿ, ಈ ವರ್ಲ್ಡ್ ನಿಂದ ಮೇಲಿನ ರಿಯಲ್ ವರ್ಲ್ಡ್ಗೆ ಹೋಗಲು ಕೇವಲ ಇದೊಂದೇ ದಾರಿ. ಈಗ ನೀವೆಲ್ಲರೂ ಇಲ್ಲಿಂದ ಹೊರಡಲೇಬೇಕು. ರುದ್ರ, ನನ್ ಮಗು, ನಾನ್ ಖುಷಿಯಾಗಿದ್ದೀನಿ. ಎಲ್ಲರೂ ಸೇಫ್ ಆಗಿದ್ದಾರೆ ಅಂತ. ನಿನ್ನಿಂದ ಅಗಲುವ ದುಃಖ ಕೂಡ ಇದೆ. ಒಂದು ವೇಳೆ ನಿನ್ನನ್ನು ಅಪ್ಪಿಕೊಳ್ಳಲಾಗ್ತಿದ್ರೆ? ಇವರಿನ ಯಾವುದು ಪಾಸಿಬಲ್ ಇಲ್ವೋ ಅದನ್ನ ಎಕ್ಸ್ಪೆಕ್ಟ್ ಮಾಡಬೇಡ. ಅರೆ, ಎಷ್ಟು ಖುಷಿಯ ಸಂದರ್ಭದಲ್ಲಿ ನೀವು ಯಾಕೆ ದುಃಖಿಸ್ತೀರಿ? ಯುವರಾಜ, ನೀವು ರುದ್ರನನ್ನು ಅಪ್ಕೋಬಹುದು. ನನ್ನಲ್ಲಿ ಎಷ್ಟು ಪವರ್ ಇದೆ ಅಂದ್ರೆ ಕೆಲ ಸೆಕೆಂಡ್ಸ್ಗೆ ನಿಮ್ಮಿಬ್ಬರ ಲಾವಾದ ಉಷ್ಣತೆಯನ್ನು ನನ್ನೊಳಗೆ ಸೆಳೆದು ತಡಿಬಹುದು. ನೀವಿಬ್ರು ನಿಮ್ಮ ಕೈ ಮುಂದಕ್ಕೆ ಮಾಡಿ. ಮಾಮ್, ಡ್ಯಾಡ್, ಹೇಗಿದ್ದೀ ಮಗು? ರುದ್ರ, ನೀನು ದೂರ ಸರಿದ್ ಬಿಡು. ಅಜ್ಜಯನ ಬಾಡಿಯಿಂದ ಫ್ಲೇಮ್ಸ್ ಹೊರ ಬರ್ತಿದೆ.
ಹೋಗಲಿದೆ ಇವರೆಲ್ರಿಗೂ ಭೂಮಿಯ ಆ ಕಡೆ. ತೆರೆಯಲಿ ಅಡಗಿದ ದ್ವಾರ. ನಮ್ಮವರು ಅವರು ಪರಕೀಯರಲ್ಲ, ತಪ್ಪಿಯೂ ಇವರಿಗೆ ಬೇಡನ ಬೇಡ. ಮಾಮ್, ಡ್ಯಾಡ್, ನೀವಿಬ್ರು ನಿಮ್ಮ ಕಾಳಜಿ ಇಡಿ. ನಾವು ಮತ್ತೆ ಸಿಗೋಣ. ಖಂಡಿತ ಇದ್ದೀನಿ. ನೀನ್ ಕೂಡ ನಿನ್ನ ಮತ್ತು ಅಜ್ಜಯ್ಯನ ಕಾಳಜಿ ವಹಿಸು. ಓಕೆ ಮಾಮ್ ಅಂಡ್ ಡ್ಯಾಡ್. ಮಹಾರಾಯ, ನಮ್ಮ ಜಗತ್ತಿಗೆ ವಾಪಸ್ ಬರೋ ಮಜಾನೇ ಬೇರೆ. ಆದಷ್ಟು ಬೇಗ ಪ್ಯಾಲೇಸ್ಗೆ ತಲುಪೋಣ. ಆಗ ನನ್ನ ಕೈಯಿಂದ ಎಲ್ರಿಗೂ ಸ್ಪೆಷಲ್ ಲಾವಾ ಕೇಕ್ ಮಾಡಿ ತಿನ್ನಿಸ್ತೀನಿ. ಬೇಡ, ಲಾವಾ ಕೇಕ್ ಬೇಡ. सीधा घूम या उल्टा घूम, सर पे चढ़ के झूम, जादू की नगरी जादू का टोला, पानी में उतरे उड़न खटोला, डाली डाली अंडे उगते मुर्गी दे मशरूम, रुद्र मंत्र का उचित उच्चारण, चिकी चिकी बूम चिकी बूम 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 चिकी चिकी